धर्मचिन्तनुत भारत जननीय तनुजाते जय हे कर्नाटक माते शंकर रमनुज विद्यारण्य बसवेश्वर भक्तर विद्यारण्य रत्न षडक्षरि पुन्ना मंगल कुमिपति जन्ना कुमार व्यासर मंगल नाम कवि कोकिलगण पुण्य राम नानक रामानंद कबीरर भारत जननीय तनुजाते जय हे कर्नाटक माते वैरव वैसराळे नाडे जगणर ನೆಚ್ಚಿನ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗಾ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಣ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಯ ಧ್ಯಾನ ಜನಗಣ ಹೋಲುವ ದೊರೆಗಳ ನಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇವ ಕನ್ನಡ ತಾಯಿಯ ಮಕ್ಕಳ ದೇವ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ವಸಂಶಿ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಕನ್ನಡ ನಾಡು ಚಿನ್ನದ ನಾಡು, ಗಂಧದ ಗೂಡು, ಕವಿಗಳ ಬೀಡು. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ 65ನೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ಹಮ್ಮಿಕೊಂಡಿರುವ ಅಂತರ್ಜಾಲ ಕನ್ನಡ ನುಡಿಹಬ್ಬ ಕಾರ್ಯಕ್ರಮದ 23ನೇ ದಿನಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ ಎಲ್ಲಾ ಕನ್ನಡ ಅಭಿಮಾನಿಗಳಿಗೆ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡು ನುಡಿ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಈ ನಿಟ್ಟಿನಲ್ಲಿ ಹಲವಾರು ವಿನೂತನ ವಿಶಿಷ್ಟ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ದಾವಣಗೆರೆ ಜಿಲ್ಲೆಯಾದ್ಯಂತ ಮನೆ ಮನೆಗಳಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸುತ್ತಿರುವ ರಥವನ್ನು ಗ್ರಾಮೀಣ ಭಾಗದ ಮಹತ್ತರವಾದ ಸೇವೆಯನ್ನು ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನಗಳನ್ನು ಶಾಲಾ ಕಾಲೇಜು ಅಂಗಳದಲ್ಲಿ ಸಾಹಿತ್ಯೋತ್ಸವದ ಅಂತಹ ಒಂದು ಕಾರ್ಯಕ್ರಮಗಳನ್ನು, ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳನ್ನು, ಇನ್ನೂ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ನಾಡಿನ ಖ್ಯಾತ ವಿದ್ವಾಂಸರು, ಕವಿಗಳು, ಲೇಖಕರು ಹಾಗೂ ವಾಗ್ಮಿಗಳ ಮುಖಾಂತರವಾಗಿ ಅತ್ಯಮೂಲ್ಯ ವಿಷಯಗಳ ಮೇಲೆ ಉಪನ್ಯಾಸವನ್ನ ಏರ್ಪಡಿಸಿ ಅವುಗಳ ಮುಖಾಂತರ ನಾಡಿನ ಜನತೆ ಕನ್ನಡ ದಾಸೋಹವನ್ನು ಉಣಬಡಿಸುತ್ತಾ ಬಂದಿರುವುದು ಶ್ಲಾಘನೀಯವೇ ಸರಿ. ಇದಕ್ಕೆ ಪೂರಕವಾಗಿ ಕೋವಿಡ್ ಸಾಂಕ್ರಾಮಿಕ ರೋಗದ ಇಂತಹ ಒಂದು ತುರ್ತು ಸಂದರ್ಭದಲ್ಲಿ ನಾಡು ನುಡಿಯ ಸೇವೆಯನ್ನು ಮಾಡುವಲ್ಲಿ ಮುಂದೆ ಬಂದು ಅಂತರ್ಜಾಲದ ಮೂಲಕ ಕನ್ನಡ ನುಡಿ ಕಾರ್ಯಕ್ರಮವನ್ನ ಏರ್ಪಡಿಸಿ ನಿರಂತರವಾಗಿ ಹಿಂದಿಗೆ ದಿನಗಳನ್ನು ಕಳೆದು 23ನೇ ದಿನಕ್ಕೆ ಹೆಜ್ಜೆಯನ್ನು ಇಟ್ಟಿದೆ. ಹಿಂದಿನ 23ನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ದಾವಣಗೆರೆಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಕೇಂದ್ರ ಬಿಂದುಗಳು ಕ್ರಿಯಾಶೀಲರಾಗಿರುವ ಶ್ರೀಯುತ ಬಿ ವಾಮದೇವಪ್ಪ ಇವರನ್ನು ಕನ್ನಡ ಮನಸ್ಸುಗಳ ಪರವಾಗಿ ಅತ್ಯಂತ ಆದರದಿಂದ ಸ್ವಾಗತಿಸುತ್ತೇನೆ. ಇಂದಿನ ಉಪನ್ಯಾಸ ನೀಡಲಿರುವ BT ಜಾಹ್ನವಿ, ಕಥೆಗಾರ್ತಿ, ದಾವಣಗೆರೆ. ಇವರು ಇಂದು ಮಹಿಳೆ ಮತ್ತು ಮೂಢನಂಬಿಕೆಗಳು ಎಂಬ ವಿಷಯವನ್ನು ಕುರಿತಾಗಿ ನಮ್ಮೊಟ್ಟಿಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಈಗ ಅವರ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ. BT ಜಾಹ್ನವಿ ದಾವಣಗೆರೆಯ ಖ್ಯಾತ ಕಣ್ಣಿನ ತಜ್ಞರು. ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಕ್ಷೇತ್ರದ ಮಾಜಿ ಶಾಸಕರು, ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರೂ ಆಗಿದ್ದಂತಹ ಡಾಕ್ಟರ್ BM ತಿಪ್ಪೇಸ್ವಾಮಿ ಹಾಗೂ ಯಲ್ಲಮ್ಮ ಇವರ
ಹಿರಿಮಗಳು. ಬೆಂಗಳೂರಿನಲ್ಲಿ 1963ರಲ್ಲಿ ಜನನ. ವಿದ್ಯಾಭ್ಯಾಸ ದಾವಣಗೆರೆಯ ಸೇಂಟ್ ಫಾಲ್ಸ್ ಶಾಲೆಯಲ್ಲಿ ಹಾಗೂ ಎ.ವಿ. ಕಮಲಮ್ಮ ಕಾಲೇಜಿನಲ್ಲಿ. ಸ್ನಾತಕೋತ್ತರ ಪದವಿ ಪಡೆದು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದು 1987ರಲ್ಲಿ. ಸುದ್ದಿ ಸಂಗಾತಿ ವಾರಪತ್ರಿಕೆಯಲ್ಲಿ ಮೊದಲ ಕತೆ ಪ್ರಕಟಣೆ. ಆದರೆ ಲಂಕೇಶ್ ಪತ್ರಿಕೆ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಪರಿಚಿತಗೊಂಡದ್ದು. ಇದುವರೆಗೂ ಪ್ರಕಟಗೊಂಡಿರುವ 2 ಕಥಾ ಸಂಕಲನಗಳು ಕಳೆದುಕೊಂಡವಳು ಹಾಗೂ ಇತರ ಕಥೆಗಳು ಮತ್ತು ಹುಡುಕಾಟ. ಅಪ್ಪಾಜಿ ಕುರಿತ ಸಂಪಾದಿತ ಕೃತಿ ಮುಟ್ಟಿಸಿಕೊಂಡವರು. ಇದಲ್ಲದೆ ಕೆಲವು ಮಾಂಟೋ ಕಥೆಗಳ ಅನುವಾದ, ವಾರ್ತಾಭಾರತಿ ಹಾಗೂ ಜನತಾವಾಣಿ ದಿನಪತ್ರಿಕೆಯಲ್ಲಿ ಅಂಕಣವನ್ನು ಕೂಡ ಇವರು ಬರೆದಿದ್ದಾರೆ. ಮೊದಲ ಕಥಾ ಸಂಕಲನಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಹಾಗೂ ಎರಡನೇ ಕಥಾ ಸಂಕಲನ ಹುಡುಕಾಟಕ್ಕೆ ಸಾವಿತ್ರಮ್ಮ ದತ್ತಿ ಪ್ರಶಸ್ತಿ ಲಭಿಸಿದೆ. ಜಿಲ್ಲಾ ವನಿತಶ್ರೀ ಪ್ರಶಸ್ತಿಯೂ ಕೂಡ ಲಭಿಸಿದೆ. 2014-2016ರ ಅವಧಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿದ್ದಾರೆ. ಈ ಒಂದು ಉಪನ್ಯಾಸವನ್ನ ನೀಡಲಿರುವ ಬಿ.ಟಿ. ಜಾಹ್ನವಿ ಅವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತದೊಂದಿಗೆ ಸುಶ್ರಾವ್ಯವಾಗಿ ನಾಡಗೀತೆ ಹಾಗೂ ಕನ್ನಡ ಗೀತೆಗಳನ್ನ ಹಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತಹ ದಾವಣಗೆರೆಯ ಹೆಸರಾಂತ ಸಂಗೀತ ಕಲಾವಿದರಾದ ಅದಮ್ಯ ಕಲಾ ತಂಡ ಇವರಿಗೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಛಾಯಾಗ್ರಹಣ ತಾಂತ್ರಿಕ ನೆರವನ್ನು ನೀಡುತ್ತಿರುವ ಜೀವನ್ ಜೇಸಿ ಕೂಲಂಬಿ ಹಾಗೂ ಸಂಕಲನವನ್ನು ನೆರವೇರಿಸುತ್ತಿರುವ ಈಶ್ವರ್ ಡಿಜಿಟಲ್ ಸ್ಟುಡಿಯೋ ಚಂದ್ರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ಅಂತರ್ಜಾಲದ ಮೂಲಕ ನಡೆಯುತ್ತಿರುವ ಈ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮದ ಎಲ್ಲಾ ಉಪನ್ಯಾಸಗಳನ್ನು ಬಿತ್ತರಿಸಿ ಲಕ್ಷಾಂತರ ಕನ್ನಡಿಗರಿಗೆ ತಲುಪಿಸುತ್ತಿರುವ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಕನ್ನಡ ನುಡಿ ಹಬ್ಬ ಕಾರ್ಯಕ್ರಮವನ್ನು ನಾಡಿನಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅನೇಕ ಕನ್ನಡಿಗರು ವೀಕ್ಷಿಸಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವೀಕ್ಷಕ ಕನ್ನಡ ಅಭಿಮಾನಿ ಬಂಧುಗಳಿಗೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುತ್ತಿರುವ ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಆದರಣೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಬನ್ನಿ, ನಾವು ನೀವು ಎಲ್ಲರೂ ಮಹಿಳೆಯರು ಮತ್ತು ಮೂಢನಂಬಿಕೆಗಳು ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ಸ್ವಾಮಿ ನನ್ನಯ್ಯ ರಥವೇ
ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ದಾವಣಗೆರೆ ಇವರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕನ್ನಡ ನುಡಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ಮಹಿಳೆ ಮತ್ತು ಮೂಢನಂಬಿಕೆಗಳು ಅನ್ನುವ ವಿಷಯ ಕುರಿತು ಮಾತಾಡ್ತಾ ಇದ್ದೀನಿ. ನಮ್ಮ ಸಮಾಜದಲ್ಲಿ ಅನೇಕ ಬಗೆಯ ಮೂಢನಂಬಿಕೆಗಳು ಇದ್ದಾವೆ. ಆದರೆ ಇವತ್ತು ನಾನು ಮಹಿಳೆಯರನ್ನೇ ಒಳಗೊಂಡಿರುವಂತಹ ಮೂಢನಂಬಿಕೆಗಳ ಬಗ್ಗೆ ಮಾತನಾಡ್ತಾ ಇರೋದರಿಂದ ಮಹಿಳೆಯರನ್ನೇ ಬಲಿಪಶು ಆಗಿಸ್ತಾ ಇರುವಂತಹ ಕೆಲವು ವಿಶಿಷ್ಟವಾದ ಮೂಢನಂಬಿಕೆಗಳ ಕುರಿತು ಮಾತ್ರ ಇವತ್ತು ಇಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. ಸಾಮಾನ್ಯವಾಗಿ ಸಂಪ್ರದಾಯ ಮತ್ತು ಈ ನಂಬಿಕೆಗಳನ್ನು ಹುಟ್ಟುಹಾಕೋದು ನಮ್ಮ ಸಮಾಜದ ಪುರುಷ ಪ್ರಧಾನ ಪ್ರವೃತ್ತಿ ಆದ್ದರಿಂದ ಇದರಿಂದ ಹುಟ್ಟಿದಂತಹ ಮೂಢನಂಬಿಕೆಗಳು ಸಹ ಮಹಿಳೆಯರನ್ನೇ ಗುರಿಯಾಗಿ ಇಟ್ಟುಕೊಂಡಿರ್ತವೆ. ಗಮನಿಸಿ ನೋಡಿದರೆ ತಲತಲಾಂತರದಿಂದಲೂ ರೂಢಿಯಲ್ಲಿರುವ ಬಹಳಷ್ಟು ಮೂಢನಂಬಿಕೆಗಳು ಮಹಿಳೆಯರನ್ನೇ ಒಳಗೊಂಡಿವೆ. ವಿಪರ್ಯಾಸ ಅಂದರೆ ತನ್ನನ್ನು ಬಲಿಪಶು ಮಾಡ್ತಾ ಇರುವಂತಹ ಇಂತಹ ಮೂಢನಂಬಿಕೆಗಳನ್ನು ನಿರಾಕರಿಸುವ ಮತ್ತು ಇದರ ವಿರುದ್ಧ ಪ್ರತಿಭಟಿಸುವ ಬದಲು ಹೆಣ್ಣು ತಾನೇ ಇವುಗಳನ್ನು ವೈಭವೀಕರಿಸಿ ಪಾಲಿಸಿಕೊಂಡು ಹೋಗ್ತಿರುವಂತಹ ಒಂದು ಪರಿಸ್ಥಿತಿ ಈ ಸಮಾಜದಲ್ಲಿ ಏರ್ಪಟ್ಟಿದೆ. ಒಂದು ಕುಟುಂಬದಲ್ಲಿ ಮಕ್ಕಳಿಗೆ ಈ ಸಂಪ್ರದಾಯ ಸಂಸ್ಕೃತಿ ಇಂಥದನ್ನು ಹೇಳಿಕೊಡುವಂತಹ ಜವಾಬ್ದಾರಿ ತಾಯಿಯದಾಗಿರುತ್ತದೆ. ಹಾಗಾಗಿ ಅವಳು ಇಂಥ ಮೂಢನಂಬಿಕೆಗಳನ್ನು ಗಟ್ಟಿಯಾಗಿ ಪೋಷಿಸಿಕೊಂಡು ಹೋಗೋದಲ್ಲದೆ ಇದನ್ನು ತನ್ನ ಮುಂದಿನ ಪೀಳಿಗೆಗೂ ಸಹ ಅದನ್ನು ವರ್ಗಾಯಿಸ್ತಾ ಹೋಗ್ತಾಳೆ. ಮತ್ತು ಇಂತಹ ನೀತಿ ಪಾಠಗಳು ತುಂಬ ನಿಷ್ಠೆಯಿಂದ ದೊರಕೋದು ಆ ಹೆಣ್ಣು ಮಕ್ಕಳಿಗೆ ಅನ್ನುವುದನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಈ ಮೂಢನಂಬಿಕೆಗಳ ಪ್ರಹಾರ ಹೆಣ್ಣು ಮಕ್ಕಳ ಮೇಲೆ ಬಾಲ್ಯದಿಂದಲೇ ಶುರುವಾಗತ್ತೆ. ಋತುಮತಿ ಆಗುವಕ್ಕೂ ಮುಂಚೆನೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಬಿಡಬೇಕು, ಇಲ್ಲಾಂದರೆ ಅವಳನ್ನು ಹೆತ್ತವರಿಗೆ ನರಕ ಪ್ರಾಪ್ತಿ ಆಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಮತ್ತು ಇಂತಹ ಪಾಲಕರನ್ನು ತುಂಬ ತುಚ್ಛವಾಗಿ ನಮ್ಮ ಸಮಾಜ ಕಾಣ್ತಾ ಇರುವಂತಹ ನಿದರ್ಶನಗಳು ಇವೆ. ತವರಿನಲ್ಲಿ ಹೆಣ್ಣಿಗೆ ಯಾವತ್ತೂ ಸ್ಥಾನ ಇಲ್ಲ ಮತ್ತು ಅವಳು ಯಾವುದಕ್ಕೂ ಬಾಧ್ಯಸ್ಥಳು ಅಲ್ಲ ಅನ್ನುವ ಒಂದು ಅಭಿಪ್ರಾಯ ಹೆಣ್ಣು ಹುಟ್ಟಿದ ಕೂಡಲೇ ತೊಟ್ಟಿಲಲ್ಲಿಯೇ ಬಾಸಿಂಗ ಕಟ್ಟುವ ಒಂದು ಪದ್ಧತಿ, ಅಂದರೆ ಅವಳಿಗೆ ಮದುವೆ ಮಾಡುವಂತಹ ಒಂದು ಪದ್ಧತಿ ಇದು. ಇದರಿಂದಾಗಿ ಬಹಳಷ್ಟು ಹೆಣ್ಣುಮಕ್ಕಳು ತಾವು ಋತುಮತಿಯರಾಗೋಕ್ಕೂ ಮೊದಲೇ ವಿಧವೆಯರಾಗಿಬಿಡ್ತಿದ್ರು. ಇಲ್ಲವಾದರೆ ಈ ಮುದುಕ ಗಂಡಂದಿರೊಂದಿಗೆ ಸಂಸಾರ ನಡೆಸ್ಕೊಂಡು ಹೋಗ್ತಾಯಿದ್ರು. ವಿಪರ್ಯಾಸದ ಸಂಗತಿ ಅಂದರೆ ಇದು ನಮ್ಮನ್ನು ಆಳ್ತಾ ಇದ್ದ ಬ್ರಿಟಿಷರಿಗೆ ತುಂಬ ಅಸಹ್ಯವಾಗಿ ತೋರ್ಬಿಟ್ಟು 1969ರಲ್ಲಿ ಈ ಬಾಲ್ಯ ವಿವಾಹವನ್ನು ನಿಷೇಧಿಸಬೇಕು ಅನ್ನುವಂಥ ಒಂದು ಕಾನೂನನ್ನು ಅವರು ತಂದರು. ನಂತರ ನಮ್ಮ ಭಾರತ ಸರ್ಕಾರ 2006ರಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡಿಬಿಟ್ಟು ಈ ಬಾಲ್ಯ ವಿವಾಹವನ್ನು ನಿಷೇಧಿಸಿತು. ಆದರೆ ತುಂಬ ದುಃಖದ ಸಂಗತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಮಠಗಳು, ಸಂಘ ಸಂಸ್ಥೆಗಳು ಮತ್ತು ಈ ಶ್ರೀಮಂತರ ಚಾರಿಟಬಲ್ ಸಂಘಗಳು ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕಂತ ಮತ್ತೆ ಈ ಬಾಲ್ಯ ವಿವಾಹಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ತಮ್ಮ ಔದಾರ್ಯದ ಅಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮದುವೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಹವ್ಯಾಸಕ್ಕೆ ಕಟ್ಟಿಬಿದ್ದು ಸುಳ್ಳು ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿ ಈ ಅಪ್ರಾಪ್ತ ವಯಸ್ಕರ ಮದುವೆಗಳನ್ನು ನೆರವೇರಿಸ್ತಾ ಇದ್ದಾವೆ. ಬಡವರ ಬಡತನಗಳನ್ನು ದುರ್ಬಳಕೆ ಮಾಡಿಕೊಂಡು ಮಾಡುವಂಥ ಇಂತಹ ಸುಧಾರಣಾ ಕ್ರಮಗಳು ಕೂಡ ಈ ಮಹಿಳೆಯರನ್ನು ಸರ್ವನಾಶದ ಅಂಚಿಗೆ ದೂಡ್ತಾ ಇದ್ದಾವೆ. ಆರ್ಥಿಕವಾಗಿ ಹಿಂದುಳಿದ ಮತ್ತು ಧಾರ್ಮಿಕ ಮಡಿವಂತಿಕೆಯುಳ್ಳ ಕೆಲವು ಸಮುದಾಯಗಳಲ್ಲಿ ಇವತ್ತಿಗೂ ಬಾಲ್ಯ ವಿವಾಹಗಳು ಯಾವುದೇ ಎಗ್ಗಿಲ್ಲದೆ ನಡೀತಾ ಇರೋದನ್ನು ನಾವು ಗಮನಿಸ್ಬೋದು. ಇನ್ನು ವಿಧವೆಯರ ಬಗ್ಗೆ ಮಾತಾಡೋದಾದರೆ ಒಂದು ಮಾತಿದೆ, ಗಂಡ ಸತ್ತರೆ ಹೆಂಡತಿ ಆಗುವಳು ವಿಧವೆ, ಹೆಂಡತಿ ಸತ್ತರೆ ಗಂಡನು ಆಗುವನು ಮದುವೆ. ಈ ಒಂದು ಮಾತು ಭಾರತೀಯ ಮಹಿಳೆಯ ವೈವಾಹಿಕ ಬದುಕಿನ ದುರಂತವನ್ನು ಎತ್ತಿ ಹಿಡಿಯುತ್ತೆ. ಗಂಡ ಸತ್ತ
ಮಹಿಳೆಯರನ್ನು ಈ ಸಮಾಜ ತುಂಬ ಕೀಳಾಗಿ ನಡೆಸ್ಕೊಂಡು ಬಂದಿದೆ. ಆಕೆಯನ್ನು ಪ್ರಾಣಿಗಳಿಗಿಂತನೂ ಕಡೆಯಾಗಿ ಕಾಣ್ತಾ ಬಂದಿದೆ. ಒಂದು ಕಾಲದಲ್ಲಿ ವಿಧವೆಯರ ತಲೆ ಬೋಳಿಸಿ, ಕುಂಕುಮ ಅಳಿಸಿ, ಬಳೆ ಓಡಿಸಿ, ಕೂದಲಿ ಮುಡಿಯಲ್ಲಿನ ಹೂಗಳನ್ನೆಲ್ಲ ಕಿತ್ತು ಅವಳನ್ನು ತುಂಬ ವಿಕಾರ ಮಾಡ್ತಾಯಿದ್ರು. ಮತ್ತು ಅವಳ ಉಡುಗೆ ತೊಡುಗೆ, ನಡವಳಿಕೆ, ಈ ಎಲ್ಲದರ ಮೇಲೆ ಇನ್ನಿಲ್ಲದ ನಿರ್ಬಂಧಗಳನ್ನು ಏರ್ಬಿಟ್ಟು ಅವಳನ್ನು ತುಂಬ ಅಮಾನವೀಯವಾಗಿ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ದರು. ಅವಳನ್ನು ಈ ಒಂಥರ ಅವಳು ಮುಖದರ್ಶನವೇ ಅಪಶಕುನ, ಅವಳು ಯಾವುದೇ ಮಸಾಲೆಯನ್ನು ತಿನ್ನಬಾರ್ದು, ಅವಳು ಕೇವಲ ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು, ಹೀಗೆ ಅನೇಕ ನಿರ್ಬಂಧಗಳು ಅವಳ ಮೇಲೆ ಏರ್ಬಿಟ್ಟು ಅವಳನ್ನು ತುಂಬ ಕೆಟ್ಟ ಕೆಟ್ಟ ಶಬ್ದಗಳಿಂದಲೂ ಹೀನಾಯ ನುಡಿಗಳಿಂದಲೂ ಅವಳನ್ನು ಚುಚ್ಚಿ ನೋಯಿಸ್ತಾ ಇದ್ದರು. ಇವತ್ತು ಏನು ಈ ವಿಧವೆಯರ ಇರುವಿಕೆಯಲ್ಲಿ ಅಷ್ಟೊಂದು ಕ್ರೌರ್ಯತೆ ಮತ್ತು ವಿಕೃತಿ ಇಲ್ಲದೆ ಹೋದರೂ ಸಹ ಸಂಪೂರ್ಣ ಬದಲಾವಣೆ ಅಂತೂ ಖಂಡಿತ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಸಹ ಅವಳನ್ನು ಅನಿಷ್ಟ ಅಪಶಕುನ ಅಂತಲೇ ನೋಡ್ತಾರೆ. ಎಷ್ಟೋ ಮನೆಗಳಲ್ಲಿ ಆಧುನಿಕ ಅಂತ ಹೇಳಿಕೊಳ್ಳುವಂತಹ ಮನೆಗಳಲ್ಲಿಯೂ ಸಹ ಯಾವುದೇ ಒಂದು ಈ ಧಾರ್ಮಿಕ ಕಾರ್ಯಚಟುವಟಿಕೆಗಳಾಗಿರ್ಬೋದು, ಸಾಂಪ್ರದಾಯಿಕ ಕಾರ್ಯಕ್ರಮಗಳಾಗಿರ್ಬೋದು, ಅವುಗಳಲ್ಲಿ ಈ ವಿಧವೆಯರು ಸ್ವತಃ ತಾವೇ ದೂರ ಇದ್ದು ಬಿಡ್ತಾರೆ. ಇಲ್ಲ ಸಂಪ್ರದಾಯದ ಹೆಸರಿನಲ್ಲಿ ಅವರನ್ನು ದೂರ ಇಡಲಾಗುತ್ತೆ. ಹೆಣ್ಣುಮಕ್ಕಳು ಮೌನವಾಗಿ ಅವಮಾನವನ್ನು ಅನುಭವಿಸ್ತಾರೆ. ಇನ್ನೂ ಕೆಲವರು ಇಂತಹ ಎಲ್ಲ ಪದ್ಧತಿಗಳನ್ನು, ಈ ಆಚರಣೆಗಳನ್ನು, ನಂಬಿಕೆಗಳನ್ನು ಎಷ್ಟು ಬಲವಾಗಿ ಒಪ್ಪಿಕೊಂಡು ಅವುಗಳನ್ನು ತಮ್ಮ ಮೇಲೆ ಹೇರ್ಕೊಂಡು ಬಿಟ್ಟಿರ್ತಾರೆ ಅಂತಂದರೆ ಅವ್ರಿಗೆ ಯಾವುವು ಅವಮಾನ ಅಂತಲೂ ಅನಿಸೋದಿಲ್ಲ. ಇದು ಹೀಗೆ ಈ ಥರ ಮಹಿಳೆಯರ ಈ ನಂಬಿಕೆಗಳನ್ನು ಈ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಿದೆಯಲ್ಲ, ಇದು ಅತ್ಯಂತ ದುಃಖದ ಮತ್ತು ದುರಂತದ ಸಂಗತಿ ಅಂತ ನನಗನ್ಸುತ್ತೆ. ಇನ್ನು ಈ ಮಕ್ಕಳಿಲ್ಲದವರ ಗೋಳು, ಈ ಬಂಜೆತನದ್ದು ಇನ್ನೊಂಥರ ಗೋಳು. ಕಂದನ ಕೊಡು ಶಿವನೇ ಬಂಧನ ಪಡಲಾರೆ, ಮರ್ತ್ಯದಾಗ ಬಂಜೆಂಬ ಶಬುದ ಹೊರಲಾರೆ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆಯ ಹಾಸುಂಡು ಬೀಸಿ ಹೊಗೆದಂಗ. ಶತಶತಮಾನದಿಂದಲೂ ಸ್ತ್ರೀಯನ್ನು ಮಕ್ಕಳನ್ನು ಹೆರುವ ಯಂತ್ರದಂತೆ ನೋಡ್ತಾ ಇದ್ದರು. ಮತ್ತು ಮಕ್ಕಳಾಗದೆ ಹೋದಲ್ಲಿ ಅವಳಿಗೆ ಬದುಕೇ ಇಲ್ಲ, ಅವಳಿಗೆ ವ್ಯಕ್ತಿತ್ವಕ್ಕೆ ಬೆಲೆಯೇ ಇಲ್ಲ, ಅವಳಿಗೆ ಯಾವುದೇ ಅಸ್ತಿತ್ವವೇ ಇಲ್ಲ ಅನ್ನುವಂತಹ ಚಿತ್ರಣವನ್ನು ಈ ಎರಡು ಜಾನಪದ ಪದಗಳಲ್ಲಿ ನಾವು ನೋಡ್ಬೋದು. ಹೆಣ್ಣೊಬ್ಬಳಿಗೆ ಮದುವೆ ಆದರೆ 1 ವರ್ಷದೊಳಗೆ ಅವಳಿಗೆ ಮಗು ಆಗಿಬಿಡ್ಬೇಕು, ಇಲ್ಲಾಂದರೆ ಅವಳನ್ನು ಬಂಜೆ ಅಂತ ಹೇಳಿಬಿಟ್ಟು ಅವಳ ಗಂಡನಿಗೆ ಇನ್ನೊಂದು ಮದುವೆಗೆ ಸಿದ್ಧತೆ ಮಾಡಿಬಿಡ್ತಾಯಿದ್ರು. ಅಥವಾ ಆ ಹೆಣ್ಣು ಕೇವಲ ಹೆಣ್ಣು ಮಕ್ಕಳನ್ನೇ ಹೆತ್ತರೆ ಗಂಡು ಮಕ್ಕಳಿಲ್ಲ ಅನ್ನುವ ಒಂದು ನೆಪ ಒಡ್ಡಿ ಅವಳ ಗಂಡನಿಗೆ 2ನೇ ಮದುವೆಗೆ ರೆಡಿ ಮಾಡಿಬಿಡ್ತಾಯಿದ್ರು. ಈ ಬಂಜೆತನ ಒಂದು ಶಾಪವಾಗಿ ಪರಿಣಮಿಸಿಬಿಟ್ಟಿದೆ ಹೆಣ್ಮಕ್ಳಿಗೆ. ಆ್ಯಕ್ಚುಲಿ ಇದೊಂದು ವೈದ್ಯಕೀಯ ಸಮಸ್ಯೆ ಆಗಿದ್ದರೂ ಸಹ ಮೌಢ್ಯತೆಯಿಂದಾಗಿ ಇವತ್ತು ಇದು ಒಂದು ಅವಮಾನ ಮತ್ತು ಗೋಪ್ಯತೆ ಸಂಬಂಧಿಸಿದ್ದು ಅನ್ನುವಂತಾಗ್ಬಿಟ್ಟಿದೆ. ಬಸುರಿಗೆ ಮಾಡುವ ಸೀಮಂತ, ನಾಮಕರಣ, ಮಕ್ಕಳ ನಾಮಕರಣ, ಜವಳ ಇವೇ ಮುಂತಾದ ಕಾರ್ಯಕ್ರಮಗಳಲ್ಲಿ ಈ ಮಕ್ಕಳಿಲ್ಲದ ಹೆಣ್ಮಕ್ಳನ್ನ ಅವರನ್ನು ಕರೆಯೋದೇ ಇಲ್ಲ. ಅಥವಾ ಅವ್ರು ಅಲ್ಲಿದ್ದರು, ಯಾರಾದರೂ ಅಲ್ಲಿದ್ದರು, ಮನೆಯಲ್ಲಿದ್ದರು ಅಂದರೆ ಅವರನ್ನು ಹತ್ತಿರ ಬಿಟ್ಕೊಳಲ್ಲ. ನೀವು ನೋಡಿ, ಈ ಹುಟ್ಟಿದ ಮಕ್ಕಳನ್ನು ಈ ಮಕ್ಕಳಿಲ್ಲದ ಹೆಣ್ಮಕ್ಳ ಕೈಗೆ ಕೊಡೋದಿಲ್ಲ. ಮತ್ತು ಈ ನವ ದಂಪತಿಗಳಿಗೇನಿದ್ದಾರೆ ಅವ್ರ ಹತ್ರ ಅಂತೂ ಇಂಥವರನ್ನು ಸುಳಿಯೋಕ್ಕೂ ಸಹ ಬಿಡೋದಿಲ್ಲ. ಇದೆಲ್ಲ ಕಾರಣದಿಂದ ಈ ಮಕ್ಕಳಿಲ್ಲದ ಹೆಣ್ಮಕ್ಳನ್ನು ಬಂಜೆ ಅಂತ ಕರೆದುಬಿಟ್ಟು ಈ ಸಮಾಜ ಅವರನ್ನು ನಡೆಸಿಕೊಂಡು ಬಂದಿರೋ ರೀತಿ ಮತ್ತು ಅದರ ಕ್ರೂರ ಚಿತ್ರಣವನ್ನು ನಾವು ಎಷ್ಟೋ ಜಾನಪದ ಕಥೆಗಳಲ್ಲಿ, ಕಾವ್ಯಗಳಲ್ಲಿ ಮತ್ತು ಆಚರಣೆಗಳಲ್ಲಿ ನೋಡ್ಬೋದು. ಇನ್ನೂ ಒಂದು ಅನಿಷ್ಟ ಪದ್ಧತಿ ಮತ್ತು ಅಥವಾ ಈ ಮೂಢನಂಬಿಕೆಯಿಂದ ಹುಟ್ಟಿರುವ ಒಂದು ಕ್ರೂರ ಪದ್ಧತಿ ಅಂತಂದರೆ ಈ ದೇವದಾಸಿ ಪದ್ಧತಿ. ಈ ದೊಡ್ಡವರ ತೀಟೆ ತೆವಲುಗಳಿಗೆ ದೇವರನ್ನೇ
ಬಳಸ್ಕೊಂಡು ಅನೇಕ ಮೂಢನಂಬಿಕೆಗಳನ್ನು ಸೃಷ್ಟಿಸಿ ಅದರಿಂದ ಹುಟ್ಟಿರುವಂತಹ ಒಂದು ಕ್ರೂರ ದುಷ್ಟ ಪದ್ಧತಿ ಅಂತ ಹೇಳಿದ್ರೆ ಈ ದೇವದಾಸಿ ಪದ್ಧತಿ, ಬೆತ್ತಲ ಸೇವೆ ಇಂಥವು. ಈ ಪದ್ಧತಿ ಧಾರ್ಮಿಕ ನಂಬಿಕೆಗಳ ಭಾಗವಾಗಿಯೇ ಬೆಳೆದುಕೊಂಡು ಬಂದ್ಬಿಟ್ಟಿದೆ. ನಾಗರಿಕತೆಯ ಶೈಶಾವಸ್ಥೆಯಲ್ಲಿಯೇ ದೇವರ ಹೆಸರಿನಲ್ಲಿ ಸ್ತ್ರೀಯರನ್ನು ಬಲಿಪಶು ಮಾಡುತ್ತಿದ್ದ ಉದಾಹರಣೆಗಳು ದೊರೆಯುತ್ತವೆ. ರಾಜಪ್ರಭುತ್ವದ ಸಂದರ್ಭದಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಈ ದೇವರ ರಂಗ ಸೇವೆಗೆ ಅಂತ ಹೇಳ್ಬಿಟ್ಟು ದೇವರ ಮುಂದೆ ಪೂಜೆಯ ವೇಳೆಗೆ ದೇವರ ಮುಂದೆ ನೃತ್ಯ ಮಾಡುವಂತಹ ಅಥವಾ ಸಂಗೀತವನ್ನು ಹೇಳುವಂತಹ ಸಾಂಸ್ಕೃತಿಕ ಸೇವೆ ಅಂತ ಪ್ರಾರಂಭವಾದ ಈ ಪದ್ಧತಿ ಕ್ರಮೇಣವಾಗಿ ತುಂಬ ಕ್ರೂರತೆಯನ್ನು ಮತ್ತು ಕ್ರೂರ ಆಯಾಮವನ್ನು ಪಡೆದುಕೊಂಡು ವಿಕಾರ ರೂಪಗಳನ್ನು ತಾಳ್ಕೊಂಡು ಮುಂದುವರಿತಾ ಬಂತು. ಇವರನ್ನು ಆಗ ದೇವದಾಸಿ ಅಂತ ಕರೀತಾ ಇದ್ರು. ಆದರೆ ಪುರೋಹಿತ ವರ್ಗ ಪ್ರಭುತ್ವದ ಅಡಿಯಲ್ಲಿ ಈ ದೇವದಾಸಿ ಕ್ರಮೇಣವಾಗಿ ದೇವದಾಸಿ ಮಹಿಳೆಯರನ್ನು ತಮ್ಮ ಕಾಮದಾಹಕ್ಕಾಗಿ ದುಡಿಸಿಕೊಂಡಿರುವ ಚರಿತ್ರೆಯನ್ನು ಚರಿತ್ರೆ ಏನಿದೆ ಅದು ತುಂಬ ದೀರ್ಘವಾಗಿದೆ. ಇವರನ್ನು ದೇವದಾಸಿ, ಬಸವಿ, ಜೋಗಣಿ ಅಂತೆಲ್ಲ ಕರೀತಾರೆ. ಈ ಪದ್ಧತಿ ಕೇವಲ ಕೆಳವರ್ಗ ಮತ್ತು ಪರಿಶಿಷ್ಟ ಜಾತಿಯ ಮಹಿಳೆಯರನ್ನು ಮಾತ್ರ ಒಳಗೊಂಡಿದೆ. ಈ ಉಳ್ಳವರು ದೇವರ ಹೆಸರಿನಲ್ಲಿ ಅಧಿಕೃತವಾಗಿ ಇಂತಹ ಮಹಿಳೆಯರನ್ನು ಅನುಭವಿಸುವ ಒಂದು ಪರಿಪಾಠ ಬೆಳ್ಕೊಂಡು ಬಂದಿದೆ. ಈ ಪದ್ಧತಿಯ ಪ್ರಕಾರ ಒಮ್ಮೆ ದೇವದಾಸಿಯಾದ ಹೆಣ್ಣುಮಗಳು ದೇವರ ಸ್ವತ್ತು ಅಂತ ಆಗ್ತಾಳೆ. ಅವಳು ದೇವರ ಸ್ವತ್ತು ಅಂತ ಆದಮೇಲೆ ಅವಳು ಆ ಊರಿನ ಮುಖಂಡ ಮತ್ತು ಪುರೋಹಿತರು, ಅದಾದ ನಂತರ ಆ ಊರಿನ ಎಲ್ಲರ ಸ್ವತ್ತಾಗ್ಬಿಡ್ತಾಳೆ. ಒಂದು ಹೆಣ್ಣನ್ನು ಅಧಿಕೃತವಾಗಿ ಅನುಭವಿಸೋದಕ್ಕೆ ಈ ಕೂಳರು, ಕೆಟ್ಟ ದುಷ್ಟ ಜಂತುಗಳೆಲ್ಲ ಸೇರಿಕೊಂಡು ಮಾಡಿರುವಂತಹ ಒಂದು ಈ ಮೂಢನಂಬಿಕೆಯ ಫಲ ಇದು. ಆ ಊರಿನ ಯಾರೋ ಒಬ್ಬ ತನ್ನ ಮೈ ಮೇಲೆ ದೇವರು ಬಂದಿದೆ ಅನ್ನುವಂಥ ನಾಟಕ ಮಾಡಿಕೊಂಡು ಮೊದಲೇ ಕಣ್ಣು ಹಾಕಿರೋ ಒಂದು ಹೆಣ್ಣನ್ನು ಸೂಚಿಸಿ ಆ ಹೆಣ್ಣು ದೇವದಾಸಿ ಆಗಬೇಕು, ಅವಳಿಗೆ ಮುತ್ತು ಕಟ್ಟಿಸಬೇಕು ಅಂತೆಲ್ಲ ಹೇಳಿಕೆಯನ್ನು ಕೊಡ್ತಾನೆ. ಒಂದು ವೇಳೆ ಅದನ್ನು ನಿರಾಕರಿಸಿದರೆ, ಅದಕ್ಕೆ ಒಳಗೊಳ್ಳೋದಕ್ಕೆ ಇಷ್ಟಪಡದೆ ಹೋದರೆ ಆ ಊರೇ ನಾಶ ಆಗುತ್ತೆ, ಬರಗಾಲ ಬರುತ್ತೆ, ಆ ಹೆಣ್ಣಿನ ಮನೆಯವರೆಲ್ಲ ನಾಶ ಆಗಿ ಹೋಗ್ತಾರೆ, ಈ ಥರ ಅವ್ರ ವಂಶವೇ ನಿರ್ವಂಶ ಆಗುತ್ತೆ, ಈ ಥರದ್ದೆಲ್ಲ ಹೇಳಿಬಿಟ್ಟು ಅವ್ರ ಮನಸ್ಸಲ್ಲಿ ಭೀತಿಯನ್ನು ಹುಟ್ಟಿಸ್ಬಿಟ್ಟು ಮತ್ತು ಅವರನ್ನು ಈ ಥರ ಒಂದು ಕೇಡು ಆಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಅವರಲ್ಲಿ ಹುಟ್ಟಿಸ್ಬಿಡ್ತಾರೆ. ಇದೆಲ್ಲನೂ ಅಧಿಕೃತವಾಗಿ ಹೆಣ್ಣನ್ನು ಅನುಭವಿಸಲು ಮಾಡಿರುವಂಥ ಒಂದು ಹುನ್ನಾರ ಅಷ್ಟೇ. ಒಂದು ಸರಿ ದೇವದಾಸಿ ಆಗಿರುವ ಈ ಹೆಣ್ಣುಮಕ್ಕಳು ದಿನದಿಂದ ದಿನಕ್ಕೆ ವೇಶ್ಯೆಯರಾಗಿ ಮಾರ್ಪಾಡಾಗ್ತಾ ಹೋಗ್ತಾರೆ. ವಿಶೇಷವಾಗಿ ಕೆಳಜಾತಿ ಕೆಳವರ್ಗದ ಮಹಿಳೆಯರು ಇದಕ್ಕೆ ಬಲಿ ಹಾಕ್ತಾರೆ. ಇವರ ಗರ್ಭದಲ್ಲಿ ಜನಿಸಿದ ಮಕ್ಕಳು ಅವರಿಗೆ ಯಾವುದೇ ಒಂದು ಸಾಮಾಜಿಕ ಮನ್ನಣೆ, ಆರ್ಥಿಕ ಆಶ್ರಯ ಮತ್ತು ರಕ್ಷಣೆ ಇಲ್ಲದೆ ಅವರು ಅಕ್ಷರಶಃ ಅಕ್ರಮ ಸಂತಾನಗಳು ಅನ್ನೋ ಪಿಡುಗಿಗೆ ಬಲಿಯಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಕೆಲವು ಮಹಿಳಾ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಮತ್ತು ಕೆಲವು ಪ್ರಜ್ಞಾವಂತ ನಾಗರಿಕರು ಈ ಎಲ್ಲರೂ ಸೇರಿಕೊಂಡು ಈ ದೇವದಾಸಿ ಪದ್ಧತಿ ವಿರುದ್ಧ ಚಳುವಳಿಯನ್ನು ಹೂಡ್ಬಿಟ್ಟು ಈ ಕುರಿತು ಅರಿವಿನ ಆಂದೋಲನವನ್ನು ಮಾಡಿ ಮತ್ತು ಹೋರಾಟ ಮಾಡಿದ ಪರಿಣಾಮವಾಗಿ ದೇವದಾಸಿ ನಿಷೇಧ ಕಾಯ್ದೆ ಜಾರಿಗೆ ಬಂತು. ದೇವರ ಹೆಸರಿನಲ್ಲಿ ಸ್ತ್ರೀಯರನ್ನು ಜೋಗತಿಯಾಗಿ ಬಿಡುವಂತಹ ಸಂದರ್ಭ ನಿಲ್ಲಬೇಕು ಅನ್ನೋದಕ್ಕೆ ಈ ಸಂಘಟನೆಗಳು ಮತ್ತು ಸರ್ಕಾರ ಅದರ ವಿರುದ್ಧ ಟೊಂಕ ಕಟ್ಟಿ ನಿಂತವು. ದೇವದಾಸಿ ಮಹಿಳೆಯರಿಗಾಗಿ ಪುನರ್ವಸತಿಯನ್ನು ಕಲ್ಪಿಸಲಾಯಿತು. ಸರ್ಕಾರಿ ಇಲಾಖೆಗಳಲ್ಲಿ ಈ ಕುರಿತು ಅನೇಕ ಯೋಜನೆಗಳು, ಕಾರ್ಯಕ್ರಮಗಳು ಹುಟ್ಟುಕೊಂಡವು. ಇಷ್ಟೆಲ್ಲ ಪ್ರಯತ್ನಗಳು ನಡೆದ ಮೇಲೆ ಈ ದೇವದಾಸಿ ಪದ್ಧತಿ ಸಂಪೂರ್ಣವಾಗಿ ನಿಂತು ಹೋಗಬೇಕಿತ್ತು. ಆದರೆ ಕದ್ದು ಮುಚ್ಚಿ ಅಥವಾ ಭ್ರಷ್ಟ ಮಾರ್ಗಗಳನ್ನು ಹುಡುಕಿ ಬಳಸಿ ಈ ದೇವದಾಸ ಪದ್ಧತಿಯನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಅದು ಈಗಲೂ ಸಹ ಬಹಳಷ್ಟು ಕಡೆಗಳಲ್ಲಿ ಮುಂದುವರ್ಕೊಂಡು ಹೋಗ್ತಾನೇ ಇದೆ. ಇದೇ ಒಂದು ದೊಡ್ಡ ದುರಂತ ಅಂತ ಹೇಳ್ಬೋದು.
ಈ ದೇವದಾಸಿ ಪದ್ಧತಿ ಮತ್ತೆ ಹೊಸ ರೂಪ ಪಟ್ಕೊಂಡು ಪ್ರತ್ಯಕ್ಷ ಆಗ್ತಿದೆ ಅನ್ನೋದನ್ನು ನಾವು ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕು. ಈ ದೇವರು ಧರ್ಮಾಚರಣೆಗಳು ಮತ್ತು ದೇವರ ಭಯದಿಂದಲೂ ಸಹ ಇಂಥ ಆಚರಣೆಗಳನ್ನ ಜನರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಆ ಜನರಲ್ಲಿ ಇರುವಂತಹ ವೈಚಾರಿಕ ಕೊರತೆಗಳು, ಅವರಲ್ಲಿ ಆ ಮನೋಭಾವನೆಗಳು ಮೂಡದ ಹೊರತು ಇಂತಹ ಈ ನಂಬಿಕೆಗಳನ್ನು ನಾವು ಈ ತಳಸ್ಪರ್ಶಿಯಾಗಿ ಒಡೆದೋಡಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕಾಗಿದೆ. ಅವರಿಗೆ ಅಗತ್ಯವಾದ ಶಿಕ್ಷಣವನ್ನು ಮತ್ತು ಅರಿವನ್ನು ಮೂಡಿಸಬೇಕಾಗಿರೋದು ನಿಜವಾಗ್ಲೂ ಪ್ರತಿಯೊಬ್ಬ ನಾಗರಿಕ ಅಂತ ಹೇಳಿಕೊಳ್ಳುವಂಥವನ ಹೊಣೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವೀಗ 21ನೇ ಶತಮಾನದಲ್ಲಿದ್ದೀವಿ. ವಿಜ್ಞಾನ, ತಂತ್ರಜ್ಞಾನ, ಕೈಗಾರಿಕಾ ಕ್ಷೇತ್ರದಲ್ಲಿ ಬಹಳ ವೇಗವಾಗಿ ಮುನ್ನಡೀತಾ ಹೋಗ್ತಾ ಇದ್ದೀವಿ. ಆದರೂ ಮೂಢನಂಬಿಕೆಯಿಂದ ಮಾತ್ರ ನಾವು ಮುಕ್ತರಾಗಿಲ್ಲ. ಇದು ನಿಜವಾಗ್ಲೂ ಒಂದು ನಾಚಿಕೆಗೇಡಿನ ಮತ್ತು ನಗೆಪಾಟಲಿನ ಸಂಗತಿ ಅಂತ ನನಗನ್ಸುತ್ತೆ. ಧರ್ಮದ ಹೆಸರಲ್ಲಿ ಮಹಿಳೆಯರನ್ನು ಪ್ರತಿ ಸ್ತರದಲ್ಲೂ ಶೋಷಣೆಗೆ ಗುರಿ ಮಾಡ್ತಾನೆ ಬರ್ತಿದೆ ನಮ್ಮ ಈ ಸಮಾಜ. ಗರ್ಭ ಮತ್ತು ಮುಟ್ಟಿನ ಸಂದರ್ಭಗಳಲ್ಲಿ ಮೈಲಿಗೆ ಅನ್ನೋ ಹೆಸರಿನಲ್ಲಿ ಮಹಿಳೆಯರನ್ನು ಸಮಾಜ ಈಗಲೂ ಸಹ ಬಹಳ ಕೀಳಾಗಿ ಕಾಣ್ತಾ ಇದೆ. ಮಹಿಳೆಯರು ಮುಟ್ಟಾದಾಗ ಅವರು ದೇವರ ಮನೆ ಪ್ರವೇಶಿಸುವಂತಿಲ್ಲ, ಅಡುಗೆ ಮನೆ ಪ್ರವೇಶಿಸುವಂತಿಲ್ಲ, ಅವರನ್ನು ಯಾರೂ ಮುಟ್ಟಿಸಿಕೊಳ್ಳುವಂತಿಲ್ಲ, ಅವರನ್ನು ಯಾರೂ ಮುಟ್ಟುವಂತಿಲ್ಲ. ಮತ್ತು ಅವರನ್ನು ನೋಡಲೂಬಾರ್ದು ಅನ್ನುವ ಕಾರಣಕ್ಕೆ ಅವರನ್ನು ದೂರ ಯಾವುದೋ ಒಂದು ಕತ್ತಲು ಕೋಣೆಯಲ್ಲಿ ಸಹ ಇಡುವಂತಹ ಕೆಲವು ಆಚರಣೆಗಳು ಇನ್ನೂ ಕೆಲವು ಜನಾಂಗಗಳಲ್ಲಿ ರೂಢಿಯಲ್ಲಿವೆ. ಮುಟ್ಟಾಗೋದು ಅಂದರೆ ಪೀಡೆ, ಮತ್ತು ಮುಟ್ಟಾದವಳ ಮೈಯಲ್ಲಿ ದೆವ್ವ ಮೆಟ್ಕೊಂಡಿರುತ್ತೆ. ಆಕೆನ ಮನೆಯವರು ಯಾರು ನೋಡುವಂತಿಲ್ಲ, ಮುಟ್ಟುವಂತಿಲ್ಲ, ಆಕೆ ಸ್ನಾನ ಮಾಡುವಂತಿಲ್ಲ. ಚಿಕ್ಕ ಮಕ್ಕಳನ್ನಂತೂ ಅವಳು ಮುಟ್ಟಲೇಬಾರ್ದು. ಒಂದು ವೇಳೆ ಮುಟ್ಟಿದರೂ ಸಹ ಅವರನ್ನು ಬೆತ್ತಲೆ ಮಾಡಿ ಮುಟ್ಟಬೇಕು. ಒಂದು ವೇಳೆ ಅವಳು ಮುಟ್ಟಿದ್ಲು ಅಂದರೆ ಖಂಡಿತ ಕೇಡಾಗುತ್ತೆ ಎನ್ನುವಂತಹ ನಂಬಿಕೆಗಳು ತುಂಬ ಬಲವಾಗಿದ್ದಾವೆ. ಇನ್ನು ಕೆಲವು ಜನಾಂಗಗಳಲ್ಲಿ ಮುಟ್ಟು ಮತ್ತು ಹೆರಿಗೆಯಾದ ಹೆಣ್ಮಕ್ಕಳನ್ನು ಅತ್ಯಂತ ಕ್ರೂರವಾಗಿ ನಡೆಸ್ಕೊಳ್ತಾರೆ. ಈ ಮುಟ್ಟಾದ ಮತ್ತು ಹೆರಿಗೆಯಾದ ಹೆಣ್ಮಕ್ಳನ್ನು ಅವರು ಮನೆಯಲ್ಲೇ ಇರಿಸ್ಕೊಳ್ಳೋದಿಲ್ಲ. ಹೊಲಗಳಲ್ಲಿ, ಊರಿಂದ ಹೊರಗಡೆ ಹೊಲಗಳಲ್ಲಿ, ಮರದ ಕೆಳಗೆ, ಈ ಬಸ್ ನಿಲ್ದಾಣಗಳಲ್ಲಿ ಅವರನ್ನು ಇರಿಸುವಂಥ ಒಂದು ಪರಿಪಾಠ ಇದೆ. ಈ ಹೆಣ್ಣು ಮಕ್ಕಳು ಇದರಿಂದ ಬೇಸತ್ತು ಇದನ್ನೆಲ್ಲ ನಿಲ್ಲಿಸಬೇಕು, ನಮ್ಮಿಂದ ಇದನ್ನೆಲ್ಲ ತಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಎಷ್ಟೇ ಪ್ರತಿಭಟಿಸಿದ್ರೂ ಸಹ ದೈವ ಕೋಪಕ್ಕೆ ಬಲಿಯಾಗ್ತೀವಿ ಅನ್ನೋ ಕಾರಣವನ್ನು ಒಡ್ಬಿಟ್ಟು ಆ ಜನಾಂಗದ ಈ ಹಿರಿಯ ಹೆಣ್ಣುಮಕ್ಕಳು ಅಥವಾ ಹಿರಿಯರು, ಪುರುಷರು ಎಲ್ಲ ಸೇರಿಕೊಂಡು ಇದರಿಂದ ಅವರನ್ನು ವಿಮುಕ್ತರನ್ನಾಗಿಸೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾವೆಲ್ಲ ನೋಡ್ತೀವಿ. ಇವತ್ತು ಓದ್ತಾ ಇದ್ದೀವಿ ಎಷ್ಟೊಂದು. ನಿಜವಾಗ್ಲೂ ಈ ಮುಟ್ಟು ಅನ್ನೋದು ಒಂದು ನೈಸರ್ಗಿಕ, ತುಂಬ ಸಹಜವಾದ ಒಂದು ನೈಸರ್ಗಿಕ ಪ್ರಕ್ರಿಯೆ ಅಷ್ಟೇ. ಇದು ತಾಯ್ತನಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವ ಗರ್ಭಕೋಶ ಆ ತಿಂಗಳು ಗರ್ಭಧಾರಣೆ ಆಗದೆ ಹೋದಲ್ಲಿ ನಿರ್ದಾಕ್ಷಿಣ್ಯವಾಗಿ ಎಲ್ಲವನ್ನು ಹೊರಗಡೆ ತಳ್ಳುತ್ತೆ, ಅಂದರೆ ಹೊರ ಹಾಕುತ್ತೆ. ಆದರೆ ಇದನ್ನು ಈ ರೀತಿಯಾಗಿ ನೋಡದೆ ಅದಕ್ಕೆ ಮೂಢನಂಬಿಕೆಗಳಿಂದ ಅದನ್ನು ಒಂದು ಕೆಟ್ಟ ಸಂಪ್ರದಾಯ ಅಂತ ಹೇಳಿ, ಮುಟ್ಟು ಅನ್ನೋದನ್ನು ಒಂದು ಕೆಟ್ಟದು, ಅದು ಮೈಲಿಗೆ ಅಂತೆಲ್ಲ ಹೇಳ್ಬಿಟ್ಟು ವಿಚಿತ್ರವಾದ ಆಚರಣೆಗಳಿಂದ ಹೆಣ್ಮಕ್ಳನ್ನು ಇವತ್ತು ತುಂಬ ಕ್ರೂರವಾಗಿ ನಡೆಸ್ಕೊಳ್ತಾರೆ. ಇಂತಹ ಆಚರಣೆಗಳ ಬಗ್ಗೆ ಚನ್ನಬಸವಣ್ಣನವರು ಹೀಗೆ ನುಡಿತಾರೆ. ಗುರುಕಾರುಣ್ಯ ಕಟಾಕ್ಷದಲ್ಲಿ ಉತ್ಪತ್ತಿವಾದ ಅಜಾತಂಗಳಿಗೆ ಜಾತಿ ಸೂತಕ, ಜನನ ಸೂತಕ, ಪ್ರೇತ ಸೂತಕ, ರಜಸೂತಕ, ಉಚ್ಚಿಷ್ಟ ಸೂತಕ ಉಂಟೆಂಬುವುಗಳಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ,
ಪ್ರಸಾದವಿಲ್ಲವಯ್ಯ ಕೂಡಲಚನ್ನ ಸಂಗಮ ದೇವ ಅಂತ ಹೇಳ್ತಾರೆ. ರಜಸೂತಕ ಮಾತ್ರ ಅಲ್ಲದೆ ಜನನ ಸೂತಕ, ಪ್ರೇತ ಸೂತಕ, ಜಾತಿ ಸೂತಕ ಬಗ್ಗೆಯೂ ವೈಚಾರಿಕತೆಯನ್ನು ಈ ಶರಣರು ಮೆರೆದಿದ್ದಾರೆ. ವೈದಿಕ ಧರ್ಮದಲ್ಲಿ ಇವತ್ತಿಗೂ ಪಂಚಸೂತಕಗಳು ಆಚರಣೆಯಲ್ಲಿವೆ. ಈ ಸೂತಕಗಳ ಆಚರಣೆಯ ನೆಪದಲ್ಲಿ ಕೆಳಜಾತಿಯಲ್ಲಿ ಹುಟ್ಟಿದವರ ಮತ್ತು ಈ ದುಃಖಿತ ಸ್ತ್ರೀಯರ ಶೋಷಣೆಯಾಗುವುದನ್ನು ಗುರುತಿಸಿದ ವಚನಕಾರರು ಈ ಎಲ್ಲ ಸೂತಕಗಳನ್ನು ತುಂಬ ಖಡಾಖಂಡಿತವಾಗಿ ನಿರಾಕರಿಸಿದ್ದಾರೆ. ಮುಟ್ಟಾದ ಹೆಂಗಸರು ಮೈಲಿಗೆ ಅಂತ ಭಾವಿಸುವ ಈ ಆಚರಣೆಗಳು ಹೆಣ್ಣು ಮಕ್ಕಳ ಪಾಲಿಗೆ ನಿಜವಾಗ್ಲೂ ನರಕ ಅಂತ ಹೇಳ್ಬೋದು. ಮಹಿಳೆಯರು ರಕ್ತಹೀನತೆ, ಅಪೌಷ್ಟಿಕತೆಯಿಂದ ಅವರು ಅನಾರೋಗ್ಯಕ್ಕೆ ದಿನೇ ದಿನೇ ಈಡಾಗ್ತಾ ಕೃಶವಾಗ್ತಾ ಹೋಗ್ತಾರೆ. ಅದರೊಂದಿಗೆ ಈ ದೇವರ ಹೆಸರಿನಲ್ಲಿ ಜರುಗುವಂಥ ಮೌಢ್ಯಾಚರಣೆಗಳು ಮಹಿಳೆಯರನ್ನು ಮತ್ತಷ್ಟು ಅನಾರೋಗ್ಯದ ಸ್ಥಿತಿಗೆ ಕೊಂಡೊಯ್ತಾ ಇದೆ. ಇನ್ನೊಂದು ಈ ನಮ್ಮ ಸಮಾಜದಲ್ಲಿ ಇರುವಂಥ ಒಂದು ದೊಡ್ಡ ಮೂಢನಂಬಿಕೆ ಅಂದರೆ ಈ ಜ್ಯೋತಿಷ್ಯ ಮಹಿಳೆಯರ ಪಾಲಿನ ಒಂದು ದೊಡ್ಡ ಶತ್ರು ಇದು ಅಂತ ನನಗಾದರೂ ಅನಿಸುತ್ತೆ. ಈ ಜ್ಯೋತಿಷ್ಯದ ನಂಬಿಕೆ ಏನಿದೆಯಲ್ಲ ಅದು ಈ ಮಹಿಳೆಯರ ಸರ್ವನಾಶದ ಬುನಾದಿ ಅಂತ ನನಗಂತ ಅನಿಸುತ್ತೆ. ಈ ಹೆಣ್ಮಕ್ಳ ಮದುವೆ ಸಂದರ್ಭದಲ್ಲಿ ಜ್ಯೋತಿಷ್ಯನ ಕೇಳಿ ಮತ್ತು ಜಾತಕ ಹೊಂದಿಸಿನೇ ಮದುವೆ ಫಿಕ್ಸ್ ಮಾಡ್ತಾರೆ. ಜಾತಕ ಅಥವಾ ನಕ್ಷತ್ರ ಸರಿ ಇಲ್ಲ ಅಂತಂದರೆ ಎಷ್ಟೇ ಉತ್ತಮವಾದ ಹುಡುಗ ಸಿಕ್ಕರೂ ಸಹ ಅವನನ್ನು ನಿರಾಕರಿಸಿಬಿಡ್ತಾರೆ. ಜಾತಕ ಸರಿ ಹೋಗದೇ ಇದ್ರೂ ಮತ್ತು ಜಾತಕ ಸರಿ ಹೋಯಿತು ಅಂತಂದರೆ ಆ ಹುಡುಗನಿಗೆ ಕೆಲಸ ಇಲ್ಲದೆ ಹೋದರೂ ಅವನಿಗೆ ಏನೇ ಕಾಯಿಲೆ ಕಸಾಲಿ ಏನೇ ಇದ್ದರೂ ಸಹ ಅವನನ್ನು ಜಾತಕ ಸರಿ ಹೋಯಿತು ಅನ್ನೋ ಕಾರಣಕ್ಕೆ ಅಂಥ ಹುಡುಗನ ಜೊತೆಗೆ ಮದುವೆ ಮಾಡಿಬಿಡ್ತಾರೆ. ಈ ಜ್ಯೋತಿಷ್ಯಕ್ಕೆ ಯಾವುದೇ ಒಂದು ಆಧಾರಗಳಿಲ್ಲದಿದ್ದರೂ ಸಹ, ವೈಜ್ಞಾನಿಕ ಆಧಾರಗಳಿಲ್ಲದೇ ಇದ್ದರೂ ಸಹ ಇಂಥದನ್ನೆಲ್ಲ ನಂಬಿ ಜೀವನಗಳನ್ನೇ ಹಾಳು ಮಾಡ್ಕೋತಾರೆ. ಇಂಥವು ಬಹಳಷ್ಟು ಉದಾಹರಣೆಗಳನ್ನು ನಾವು ಜೀವಂತ ಉದಾಹರಣೆಗಳನ್ನು ನಾವು ನೋಡ್ತಿದ್ದೀವಿ. ಎಲ್ಲದರ ಬಗ್ಗೆ ಈ ಜ್ಯೋತಿಷ್ಯ ಕಾರಣದಿಂದ ಎಷ್ಟೊಂದು ಅನಾಹುತಗಳು, ಅವಘಡಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಇವರು ಈ ಟಿ ವಿಗಳಲ್ಲಿ ಈ ದಿನಪತ್ರಿಕೆಗಳಲ್ಲಿ ಇವ್ರದ್ದೇ ಹಾವಳಿ. ಇವತ್ತು ಈ ಜ್ಯೋತಿಷ್ಯ ಅನ್ನೋದು, ಈ ಭವಿಷ್ಯ ಹೇಳೋದು, ಈ ಪಂಚಾಂಗ ಇವೆಲ್ಲವೂ ಒಂದು ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಇನ್ನೂ ಒಂದು ಭಯಂಕರವಾದ ಒಂದು ಮೂಢನಂಬಿಕೆ ಒಂಥರ ಏನಪ್ಪ ಅಂತಂದರೆ, ಈ ಅಪ್ರಾಪ್ತ ವಯಸ್ಸಿನ ಬಾಲಕಿಯರೊಡನೆ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ಏಡ್ಸ್ ವಾಸಿ ಆಗುತ್ತಂತೆ. ಇದು ಒಂದು ನಂಬಿಕೆ. ಇದೊಂದು ಅಲ್ಲದೆ ಈ ಚಿಕ್ಕ ಹುಡುಗಿಯರೊಡನೆ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ತಮ್ಮ ಲೈಂಗಿಕ ಶಕ್ತಿ ಹೆಚ್ಚುತ್ತದೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ. ಇದರಿಂದಾಗಿ 7ರಿಂದ 10 ವರ್ಷಗಳ ಹೆಣ್ಮಕ್ಕಳು ಇವತ್ತು ಈ ಮಾನವ ಕಳ್ಳ ಸಾಗಾಣಿಕೆಗೆ ಅವರನ್ನು ಬಳಸ್ತಾ ಇದ್ದಾರೆ. ಅಲ್ಲಿಂದ ಅವರು ಸೀದಾ ಹೋಗೋದು ಎಲ್ಲಿಗೆ? ವೇಶ್ಯಾವಾಟಿಕೆಗೆ. ಈ ಥೈಲ್ಯಾಂಡು ಮತ್ತು ಸಿಂಗಪೂರು ಮತ್ತು ಹಾಂಗ್ಕಾಂಗ್, ತೈವಾನ್, ವಿಯೆಟ್ನಾಂ ಈ ಎಲ್ಲ ದೇಶಗಳಲ್ಲಿ ಇದು ತುಂಬ ಜೋರಾಗಿ ನಡೀತಾ ಇರುವಂಥ ಒಂದು ದಂಧೆ, ಒಂದು ವ್ಯಾಪಾರ. ಈ ವ್ಯಾಪಾರಗಳಲ್ಲಿ ಬಾಲಕಿಯರ ಕನ್ಯತ್ವವನ್ನು ಕೊಂಡು ಕೊಲ್ಲುವುದರಿಂದ ತಮ್ಮ ವ್ಯಾಪಾರ ವೃದ್ಧಿ ಆಗುತ್ತೆ ಮತ್ತು ಇದು ಏನು ಅವರ ವ್ಯಾಪಾರ ವೃದ್ಧಿ ಆಗುತ್ತೆ, ಆಯಸ್ಸು ಮತ್ತು ಅವರ ಲೈಂಗಿಕ ಶಕ್ತಿ ಕೂಡ ಹೆಚ್ಚುತ್ತೆ ಅನ್ನುವಂತಹ ಮೂಢನಂಬಿಕೆ ತುಂಬ ಬಲವಾಗಿದೆ ಅಲ್ಲಿ. ಈ ನಂಬಿಕೆಯಿಂದಾಗಿ ಲೈಂಗಿಕ ಸಂಪರ್ಕಕ್ಕಾಗಿ ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳನ್ನು ಬಳಸಿಕೊಳ್ಳುವ ಒಂದು ದೊಡ್ಡ ದಂಧೆ ಕೂಡ ನಡೀತಾ ಇದೆ. ಹಾಗಾಗಿ ಸಣ್ಣ ಸಣ್ಣ ಹೆಣ್ಮಕ್ಳನ್ನ ಕೂಡ ಇವತ್ತು ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಕೆಲವು ಕಡೆ ಏನಂತಂದರೆ ಜನರು ಏಡ್ಸ್ ಅಮ್ಮ ಅಂತೇಳ್ಬಿಟ್ಟು ಒಂದು ದೇವಸ್ಥಾನ ಕಟ್ಬಿಟ್ಟು ಆ ಏಡ್ಸ್ ಅಮ್ಮನಿಗೆ ಪೂಜೆ ಮಾಡ್ತಾರೆ. ಈ ಥರ ಪೂಜೆ ಮಾಡಿದರೆ ಏನಾಗುತ್ತೆ ಅಂದರೆ ಈ HIV ಮತ್ತು ಏಡ್ಸು ವಾಸಿ ಆಗುತ್ತಂತೆ, ಅದು ಹೊರಟೋಗುತ್ತೆ ಅನ್ನುವಂಥ ಒಂದು ಮೂಢನಂಬಿಕೆ. ಇನ್ನು
ಈ ಗ್ರಹಣಗಳ ವಿಷಯಕ್ಕೆ ಬಂದ್ರಂತೂ ವಿಚಿತ್ರವಾದ ಮೂಢನಂಬಿಕೆ ಇದೆ. ಈ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಕೇವಲ ನೈಸರ್ಗಿಕ ಘಟನೆಗಳು ಅನ್ನುವಂಥದ್ದನ್ನು ಯಾರೂ ಇವತ್ತು ಗಣನೆಗೆ ತೆಗೆದುಕೊಳ್ತಿಲ್ಲ, ಅಥವಾ ನಂಬ್ತಾರೋ ನಂಬಲ್ವೋ, ಬಟ್ ಅಂತೂ ಅದನ್ನು ಕನ್ಸಿಡರೇ ಮಾಡ್ತಾ ಇಲ್ಲ. ಈ ಗ್ರಹಣಗಳು ಈ ಭೂಗ್ರಹದಲ್ಲಿನ ಜೀವಿಗಳ ಮೇಲೆ ಯಾವುದೇ ಪರಿಣಾಮವನ್ನು ಖಂಡಿತ ಬೀರೋದಿಲ್ಲ. ಸೂರ್ಯಗ್ರಹಣದ ಸಮಯದಲ್ಲಿ ಮಾತ್ರ ನೇರವಾಗಿ ನಾವು ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಿದರೆ ಕಣ್ಣಿಗೆ ಹಾನಿಯಾಗುತ್ತೆ ಅನ್ನೋದು ಬಿಟ್ಟರೆ, ಈ ಗ್ರಹಣದಲ್ಲಿ ಅಶುಭಕಾರಿಯಾಗುವಂತಹ ಯಾವುದೂ ಏನೂ ಇಲ್ಲ ಅನ್ನೋದು ಒಂದು ಸತ್ಯ. ಆದರೆ ಈ ಪಂಡಿತರು, ಜ್ಯೋತಿಷಿಗಳು ಇವರೆಲ್ಲ ಹುಟ್ಟು ಹಾಕಿರೋ ಮೂಢನಂಬಿಕೆಯಿಂದಾಗಿ ಆ್ಯಕ್ಚುಲಿ ಇವೆಲ್ಲವೂ ಮಹಿಳೆಯರ ಚಟುವಟಿಕೆ ಮೇಲೇ ಹೆಚ್ಚಿನ ಹೊರೆಯನ್ನು ಇವತ್ತು ಆಗ್ತಾ ಇವೆ. ಮತ್ತು ಇಂತಹ ಸಿದ್ಧಾಂತಗಳನ್ನು ಬೆಂಬಲಿಸೋದಕ್ಕೂ ಸಹ ಯಾವುದೇ ವೈಜ್ಞಾನಿಕ ಪುರಾವೆಗಳಂತೂ ಖಂಡಿತ ಇಲ್ಲ. ಗ್ರಹಣದ ಸಮಯದಲ್ಲಿ ಮಹಿಳೆಯರು ತಮ್ಮ ಮನೆಗಳಿಂದ ಹೊರಗೆ ಬರಬಾರ್ದು ಎಂಬುದು ಒಂದು ವ್ಯಾಪಕವಾಗಿ ನಂಬಲಾಗಿರುವಂತಹ ಒಂದು ಹಳೆಯ ನಂಬಿಕೆ. ಮತ್ತು ಗರ್ಭಿಣಿಯರು ಗ್ರಹಣದಲ್ಲಿ ಸಮಯದಲ್ಲಿ ಏನನ್ನು ತಿನ್ನಬಾರ್ದು, ಏನನ್ನು ಕುಡಿಬಾರ್ದು ಅನ್ನುವಂಥ ನಂಬಿಕೆನೂ ಇದೆ. ಗರ್ಭಿಣಿ ಹೆಂಗಸು ಗ್ರಹಣ ಸಮಯದಲ್ಲಿ ಹೊರಗಡೆ ತಿರುಗಾಡಬಾರ್ದು, ಹಾಗೆ ತಿರುಗಾಡಿದರೆ ಅವಳಿಗೆ ಹುಟ್ಟೋ ಮಕ್ಕಳು ತುಂಬ ವಿಕಾರವಾಗಿ ಹುಟ್ಟುತ್ತವೆ ಅನ್ನುವಂತಹ ತಪ್ಪು ತಿಳುವಳಿಕೆ ಸಹ ಇದೆ. ನಮ್ಮ ಬಹಳಷ್ಟು ಜನ ವಿದ್ಯಾವಂತರು ಸಹ ಇದನ್ನು ನಂಬ್ತಾರೆ, ಇದನ್ನು ಪಾಲಿಸ್ತಾರೆ ಅನ್ನೋದನ್ನು ನಾವು ಗಮನಿಸಿದ್ವಿ. ಇದು ನಿಜಕ್ಕೂ ಬಹಳ ವಿಚಿತ್ರವಾದ ಒಂದು ಸಂಗತಿ ಈ ನಮ್ಮ ಸಮಾಜದಲ್ಲಿ. ಮತ್ತು ಇನ್ನೊಂದು ಬಹಳ ಸ್ವಾರಸ್ಯಕರವಾದ ಒಂದು ಸಂಗತಿ ಅಂತಂದರೆ ಈ ದೆವ್ವಗಳದ್ದು. ಈ ದೆವ್ವಗಳು ಮೈ ಮೇಲೆ ಬರುವಂಥದ್ದು ನಿಜವಾಗ್ಲೂ ಏನಪ್ಪ ಅಂತಂದರೆ, ನೀವು ಗಮನಿಸಿದ್ರೆ ಈ ದೆವ್ವಗಳು ಬರೋದು ಹೆಣ್ಮಕ್ಳ ಮೇಲೇ ಜಾಸ್ತಿ. ಇದು ತುಂಬ ಸ್ವಾರಸ್ಯಕರವಾದ ಒಂದು ಸಂಗತಿ. ಈ ಕುಟುಂಬ ಜೀವನದ ಒತ್ತಡವನ್ನು ಸಹಿಸ್ಕೊಳ್ಳೋಕ್ಕಾಗ್ದೇ ಈ ಹೆಣ್ಮಕ್ಳು ಆತಂಕಕ್ಕೆ, ಖಿನ್ನತೆಗೆ ಅಥವಾ ಹಿಸ್ಟೀರಿಯಾದಂಥ ಮಾನಸಿಕ ಕಾಯಿಲೆಗಳಿಗೆ ಒಳಗಾಗ್ಬಿಡ್ತಾರೆ. ಅವುಗಳನ್ನು ಇವತ್ತಿಗೂ ಸರಿಯಾದ ರೀತಿಯಲ್ಲಿ ಪತ್ತೆ ಮಾಡದೆ ಆಕೆಗೆ ದೆವ್ವ ಬಂದಿದೆ, ದೇವ್ರ ಕಾಟ ಅಂತೆಲ್ಲ ಹೆಸರಿಸಿ ಅವಳನ್ನು ಮಾಟ ಮಂತ್ರದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಅದರ ಮೊರೆ ಹೋಗ್ತಾರೆ. ಇನ್ನು ಈ ಧರ್ಮಗಳಲ್ಲಿ, ಸ್ಮೃತಿಗಳಲ್ಲಿ ನಮ್ಮನ್ನು ಕಟ್ಟಿ ಆಳುತ್ತಿರುವ ನಂಬಿಕೆಗಳು ಎಂಥವು ಎಂಬುದನ್ನು ನೋಡೋಣ. ಸ್ತ್ರೀಯರಿಗೆ ಇವತ್ತಿಗೂ ಕೆಲವು ಕಡೆ ಗರ್ಭಗುಡಿಗಳಲ್ಲಿ ಪ್ರವೇಶ ಇಲ್ಲ. ಇದರ ಬಗ್ಗೆ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ, ಮತ್ತದನ್ನು ಇಲ್ಲಿ ಚರ್ಚಿಸೋ ಅವಶ್ಯಕತೆ ಇಲ್ಲ. ದೇವರನ್ನು ಪೂಜಿಸುವ ಹಕ್ಕಿಲ್ಲ. ಅವಳು ಮುಟ್ಟಾಗುವುದರಿಂದ ಮೈಲಿಗೆ ಆಗ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಅದನ್ನೊಂದು ಅದೇ ಕಾರಣವನ್ನು ಒಡ್ಡುಬಿಟ್ಟು ಧಾರ್ಮಿಕ ಆಚರಣೆಗಳಲ್ಲಿ ಅವಳನ್ನು ಪಾಲ್ಗೊಳ್ಳೋದಕ್ಕೆ ಅವಕಾಶ ಕೊಡಲ್ಲ. ಹೀಗಿರುವಾಗಲೂ ದೇವರ ಹೆಸರಿನಲ್ಲಿ ಹೆಚ್ಚಿನದಾಗಿ ಉಪವಾಸ, ನೇಮ, ವ್ರತಗಳನ್ನು ಮಾಡೋರು ಹೆಣ್ಣು ಮಕ್ಕಳೇ ಜಾಸ್ತಿ. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಪುರುಷ ಪ್ರಧಾನವಾದ ಆಚರಣೆಗಳು ಹೇರಳವಾಗಿ ಬೆಳೆದುಕೊಂಡು ಬಂದಿದ್ದಾವೆ. ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವೇ ಇಲ್ಲ. ದೇವರನ್ನು ಮುಟ್ಟಿ ಪೂಜಿಸುವ ಹಕ್ಕು ಸಹ ಇಲ್ಲ. ಇನ್ನು ವೈದಿಕರಲ್ಲಿ ಸ್ತ್ರೀಯರಿಗೆ ಉಪನಯನ ಸಂಸ್ಕಾರದ ಹಕ್ಕೇ ಇಲ್ಲ. ಇನ್ನು ಈ ದಿನನಿತ್ಯದ ಗಾದೆಗಳು, ಸುಭಾಷಿತಗಳ ಏನಿದೆಯಲ್ಲ, ಅವುಗಳ ಮೂಲಕವೂ ಸಹ ಹೆಣ್ಮಕ್ಕಳನ್ನು, ಈ ಮಹಿಳೆಯರನ್ನು ಅವರ ಬಗ್ಗೆ ಸಾಕಷ್ಟು ಅವಹೇಳನವಾದ ಮಾತುಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ, ಕವಿತೆ, ವನಿತೆ, ಲತೆ ಇವು ಆಸರೆ ಇಲ್ಲದೆ ಶೋಭಿಸಲಾರವು. ನಾರಿ ನರಕಕ್ಕೆ ದಾರಿ. ಹೆಣ್ಣು ನಡೆದಾಡುವ ಸ್ಮಶಾನ. ನೋಡಿ ಹೇಗಿದೆ. ಇಂಥ ಅಸಂಖ್ಯ ವಾಚಗಳನ್ನು ನಾವು ಪ್ರಾಚೀನ ಸಾಹಿತ್ಯದಲ್ಲಿ ಕಾಣ್ಬೋದು. ಇಂಥ ನಂಬಿಕೆಗಳ ಕಾರಣವಾಗಿಯೇ ಸಾಮಾಜಿಕವಾಗಿಯೂ ಹೆಣ್ಣು ಇವತ್ತು ತುಚ್ಛೀಕರಿಸಲ್ಪಟ್ಟಿದ್ದಾಳೆ. ಅವಳು ಹೀಗಾಗಿ
ನಗುವ ಹೆಂಗಸನ್ನು ನಂಬಬಾರದು, ಅಳುವ ಗಂಡಸನ್ನು ನಂಬಬಾರದು. ಹೆಣ್ಣು ಉಂಡಿದ್ದೆಲ್ಲ ಮಣ್ಣಂತೆ, ಗಂಡು ಉಂಡಿದ್ದೆಲ್ಲ ಹೊನ್ನು. ಮಳೆ ಬಂದರೆ ಹೆಂಗಸು ತಿರುಗಿ ಕೆಟ್ಟಳು, ಹೆಣ್ಣು ಮಕ್ಕಳ ಕೈಯಲ್ಲಿ ಮನೆಯ ಕಾರುಬಾರನ್ನ ಕೊಡಬಾರದು, ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಇನ್ನು ಈ ಬೈಗಳ ಪದಗಳನ್ನೊಮ್ಮೆ ನಾವೇನಾದ್ರು ಕೆದಕಿ ಬಿಟ್ಟರೆ ಖಂಡಿತ ಗಾಬರಿ ಆಗುತ್ತೆ. ಏಕೆಂದರೆ ಹೆಚ್ಚು ಕಡಿಮೆ ಎಲ್ಲವೂ ಸಹ ಹೆಣ್ಣಿನ ಅಂಗಾಂಗಗಳು, ಅವುಗಳ ಪಾತಿವ್ರತ್ಯ ಮತ್ತು ಶುದ್ಧತೆ, ಮುತ್ತೈದೆತನ ಕುರಿತೇ ಹೇಳ್ತವೆ. ಪಟ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲದಷ್ಟು ಇಂತಹ ಜಾಣ್ನುಡಿಗಳು, ನಾಣ್ಣುಡಿಗಳು ಎಲ್ಲ ಪ್ರದೇಶಗಳಲ್ಲಿ, ಎಲ್ಲ ಭಾಷೆ, ಎಲ್ಲ ಜನಾಂಗಗಳಲ್ಲಿ ಆಯಾ ಸಂಸ್ಕೃತಿಗೆ ಹೊಂದಿಕೊಂಡಂತೆ ಬೆಳ್ಕೊಂಡು ಬರ್ತಾನೇ ಇದ್ದಾವೆ. ಸ್ತ್ರೀಯರನ್ನು ಈ ನೆಲೆಯಲ್ಲಿ ತುಂಬ ಅಮಾನವೀಯವಾಗಿ, ಕ್ರೂರವಾಗಿ ಚಿತ್ರಿಸಲಾಗಿದೆ. ಇಂಥ ನಂಬಿಕೆಗಳಿಗೆ ಯಾವುದೇ ವೈಜ್ಞಾನಿಕ, ವೈಚಾರಿಕ ಮತ್ತು ತಾತ್ವಿಕ ತಳಹದಿ ಇಲ್ಲವಾದರೂ ಸಹ ಇವತ್ತು ಹೆಣ್ಣನ್ನು ಎಲ್ಲ ಇದರಲ್ಲೂ ಕ್ಷೇತ್ರದಲ್ಲೂ ಸಹ ತುಂಬ ಕೀಳಾಗಿ, ಎಲ್ಲ ಕಾರಣಕ್ಕೂ ಅವಳನ್ನು ತುಂಬ ಕೀಳಾಗಿ ಕಾಣುವಂತಹ ಒಂದು ಪರಿಪಾಠ ನಮ್ಮ ಸಮಾಜದಲ್ಲಿ ಬೆಳ್ಕೊಂಡು ಬರ್ತಾ ಇದೆ. ಈ ಮಕ್ಕಳಾಗದಿದ್ದಾಗ ಅಶ್ವತ್ಥ ಮರವನ್ನು ಸುತ್ತೋದು, ಕೊಂಡ ಹಾಯೋದು, ಮತ್ತು ಮಾಂತ್ರಿಕರ ಬಳಿಗೆ ಹೋಗಿ ಅವರು ಕೊಡುವ ಎಲ್ಲ ಹಿಂಸೆಗಳನ್ನು ಸಹಿಸ್ಕೊಳ್ಳೋದು, ಅವರಿಂದ ತಾಯ್ತಗಳನ್ನು ಕಟ್ಟಿಸ್ಕೊಳ್ಳೋದು, ಇಂಥ ಲೆಕ್ಕವಿಲ್ಲದಷ್ಟು ಮೌಢ್ಯಗಳ ಕೂಪದಲ್ಲಿ ಇವತ್ತು ಮಹಿಳೆ ಬಿದ್ದು ಒದ್ದಾಡ್ತಾ ಇದ್ದಾಳೆ. ಅದರಂತೆ ಈ ದೆವ್ವ, ಭೂತ, ದೇವರು ಬರೋದು, ಬಾನಾಮತಿ, ಮಾಟ ಮಾಡಿಸುವಂಥದ್ದು, ಈ ಎಲ್ಲ ನಂಬಿಕೆಗಳು ಕೂಡ ಮಹಿಳೆಯರ ಸುತ್ತಲೇ ಗಿರ್ಕಿ ಹೊಡಿತಾ ಇದ್ದಾವೆ. ಇಂಥ ನಂಬಿಕೆಗಳನ್ನು ಅವರ ಮೇಲೆ ಒತ್ತಾಯದಿಂದ ಹೊರಿಸಲಾಗುತ್ತೆ ಒಂದು, ಅಥವಾ ಅವರ ಬಾಳಿನ ಈ ಏನು ದಾರುಣತೆ ಏನಿದೆ ಅವರನ್ನು ಈ ಥರನ ನಂಬಿಕೆಗಳತ್ತ ವಾಲುವಂತೆ ಮಾಡ್ತಾ ಇದೆ. ಎರಡೂ ಸರಿ. ಮತ್ತು ಮಹಿಳೆಯರ ಆರೋಗ್ಯ ಮತ್ತು ಪರಿಸ್ಥಿತಿ ಕುರಿತು ಈ ಕುಟುಂಬ ಅಥವಾ ನಮ್ಮ ಸಮಾಜ ಯಾವ ಕಾಳಜಿಯನ್ನು ಅಥವಾ ಸಕಾಲದಲ್ಲಿ ಎಚ್ಚರಿಕೆಯನ್ನು ವಹಿಸದೇ ಇರೋ ಕಾರಣ ಅವರು ತಮ್ಮ ಅಸಂಖ್ಯಾತ ರೋಗ ರುಜಿನಗಳಿಗೆ ಬೇರೆ ದಾರಿ ಕಾಣದೆ ಈ ಯಂತ್ರ, ತಂತ್ರ, ಮಂತ್ರ ಅಂದ್ಬಿಟ್ಟು ಈ ಡೋಂಗಿ ಬಾಬಾಗಳ ಮೊರೆ ಹೋಗ್ತಾರೆ. ಮತ್ತು ವ್ರತ, ನೇಮ, ಉಪವಾಸಗಳ ಕಡೆಗೆ ಆಕರ್ಷಿತರಾಗ್ತಾರೆ. ಇನ್ನು ಈ ಹೇಳಿಕೊಳ್ಳಲಾಗದಂಥ ಒತ್ತಡಗಳು, ದೌರ್ಜನ್ಯಗಳಿಗೆ ಬಲಿಯಾದಾಗ ಮನೋರೋಗ, ಮಾನಸಿಕ ಅಸ್ವಸ್ಥತೆಗೆ ಬಲಿಯಾಗ್ತಾ ಹೋಗ್ತಾರೆ. ಮಹಿಳೆಯರನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯವಾಗೋದಾದರೆ ಈ ಅರ್ಧದಷ್ಟು ಮೂಢನಂಬಿಕೆಗಳಿಂದ ಸ್ತ್ರೀಯರನ್ನು ನಾವು ರಕ್ಷಿಸಬಹುದು. ಈ ಮೂಢನಂಬಿಕೆಗಳ ಪಟ್ಟಿ ತುಂಬ ದೊಡ್ಡದಾಗಿದೆ, ಮಾತ್ರ ಅಲ್ಲ ದಿನೇ ದಿನೇ ಬೆಳ್ಕೊಂಡೇ ಹೋಗ್ತಾ ಇದೆ. ವಿದ್ಯಾವಂತರು ಸಹ ಈ ಪಟ್ಟಿಯಲ್ಲಿ ಇರೋದು ದೊಡ್ಡ ದುರಂತ ಅಂತ ಹೇಳ್ಬೋದು. ಅತ್ಯಂತ ದುರಂತದ ಸಂಗತಿ ಮತ್ತು ಅದು ಭಾಳ ಒಂಥರ ಭಯ ಹುಟ್ಟಿಸುವಂತಹ ಸಂಗತಿಯೂ ಸಹ. ಇದಕ್ಕೆಲ್ಲ ಮುಕ್ತಿ ಬೇಕು. ನಂಬಿಕೆಗಳು ವೈಜ್ಞಾನಿಕವಾಗಿರಬೇಕು. ಮಾನವೀಯತೆಯೂ ಸಹ ಮಹಿಳೆಯರ ವಿಷಯದಲ್ಲಿ ಖಂಡಿತ ಮಾನವೀಯತೆಯನ್ನು ಜನ ಬೆಳೆಸ್ಕೊಳ್ಳೇಬೇಕು. ಈ ಜನರಲ್ಲಿ, ಈ ಹೆಣ್ಣು ಮಕ್ಕಳಲ್ಲಿ ಅಥವಾ ಇರುವಂತಹ ಈ ಭೀತಿ, ಈ ಅಜ್ಞಾನ ಮತ್ತು ಅವುಗಳನ್ನೆಲ್ಲ ಹೋಗಲಾಡಿಸುವಂತಹ ಒಂದು, ಅವರಲ್ಲಿ ಅರಿವು ಮೂಡಿಸುವಂತಹ ಒಂದು ಪ್ರಯತ್ನ, ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಖಂಡಿತ ಆಗಬೇಕು. ಆಗ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ. ಒಟ್ಟಾರೆ ನಮ್ಮ ಪರಂಪರಾಗತ ನಂಬಿಕೆಗಳಲ್ಲಿ ಈ ಸ್ತ್ರೀ ವಿರೋಧಿ ಧೋರಣೆಗಳು ದಂಡಿಯಾಗಿ ನಾವು ನೋಡ್ತೀವಿ. ಅವು ತುಂಬ್ಕೊಂಡ್ಬಿಟ್ಟಿದ್ದಾವೆ. ಈ ನಂಬಿಕೆಗಳನ್ನು ಬುಡಸಮೇತ ಕಿತ್ತೊಗೆಯಬೇಕಾದ್ರೆ ನಾವು ನಮ್ಮ ಸಾಮಾಜಿಕ ಸಂರಚನೆಗಳಲ್ಲಿ ಈ ಮೂಲಭೂತ ಬದಲಾವಣೆಯನ್ನು ಮಾಡಬೇಕಾಗಿದೆ. ಮತ್ತು ಈ ಸ್ತ್ರೀಯರನ್ನು ನೋಡುವ ಈ ಪಾರಂಪರಿಕ ದೃಷ್ಟಿಕೋನ
ಬದಲಾಗಬೇಕಾಗಿದೆ. ಇದು ಜರೂರು ತುರ್ತಾಗಿ ಆಗಬೇಕಾಗಿರುವಂತಹ ಒಂದು ಕೆಲಸ. ಇಷ್ಟನ್ನು ಹೇಳಿಬಿಟ್ಟು ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ದಾವಣಗೆರೆ ಇದರ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಇದನ್ನು ಕೇಳಿಸಿಕೊಂಡು ನಿಮಗೆಲ್ಲರಿಗೂ ಸಹ ನನ್ನ ಧನ್ಯವಾದಗಳು. ನಮಸ್ತೆ. ಎಲ್ಲ ಸಹೃದಯ ಅಂತರ್ಜಾಲದ ಮೂಲಕ ನೋಡುತ್ತಿರುವ ಕನ್ನಡದ ಮನಸ್ಸುಗಳಿಗೆ ಮತ್ತು ಸಹಕಾರ ನೀಡುತ್ತಿರುವ ಎಲ್ಲ ಸಹೃದಯ ನನ್ನ ಕನ್ನಡ ಬಾಂಧವರಿಗೆ ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಮತ್ತು ಗಾಯಕರಾಗಿ ಭಾಗವಹಿಸಿರುವಂಥ ಎಲ್ಲರಿಗೂ ನಾನು ಅತ್ಯಂತ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ 23ನೇ ದಿನದ ಕಾರ್ಯಕ್ರಮದ ಅಂತ್ಯದಲ್ಲಿ ಅತ್ಯಂತ ಮುಖ್ಯವಾದಂಥ ವಿಷಯವನ್ನು ಮಹಿಳೆ ಮತ್ತು ಮೂಢನಂಬಿಕೆಗಳು ಅನ್ನುವಂಥ ವಿಷಯವನ್ನು ನಮ್ಮ ದಾವಣಗೆರೆ ನಗರದ ಆದರ್ಶ ಚಿಂತಕರು ಹಾಗೂ ಉತ್ತಮ ಕಥೆಗಾರ್ತಿಯು ಹಿರಿಯ ಸಾಹಿತಿಗಳು ಆಗಿರುವಂಥ ಶ್ರೀಮತಿ ಬಿ ಟಿ ಜಾಹ್ನವಿಯವರು
ತಮ್ಮದೇ ಆದಂಥ ಉಪನ್ಯಾಸಕ್ಕೆ ಅತ್ಯಂತ ಅರ್ಥಪೂರ್ಣವಾದಂಥ ನ್ಯಾಯವನ್ನು ಒದಗಿಸಿದ್ದಾರೆ ಅಂತೇಳಿ ನಾನು ಅವರನ್ನು ಗೌರವಪೂರ್ವಕವಾಗಿ ಗೌರವಿಸ್ತಾ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಸ್ವಾಗತವನ್ನು ಮಾಡಿದಂಥ ಶ್ರೀಮತಿ ಮಂಜುಳಾ ರಾಜಶೇಖರ್, ಕನ್ನಡ ಪರ ಸಾಹಿತ್ಯ ಚಿಂತಕರು ಮತ್ತು ಸಕ್ರಿಯ ಸಾಹಿತ್ಯ ಪರಿಷತ್ನ ಸದಸ್ಯರು, ನಮ್ಮ ಜೊತೆಯಲ್ಲೇ ಅವರ ಪತಿ ಮತ್ತು ಅವರ ಸ್ನೇಹಿತ ವೃಂದ ನಮ್ಮ ಜೊತೆಗೆ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಎಲ್ಲ ಸಹೃದಯರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತಿನ 4 ನುಡಿಗಳು ಏನು ಶ್ರೀಮತಿ BT ಜಾಹ್ನವಿ ಅವರು ಹೇಳಿದರು ಅದಕ್ಕೆ ಪೂರಕವಾಗಿ ಇವತ್ತು ಹೇಳಬೇಕು ಅಂತಂದರೆ ಯಾವುದು ನಂಬಿಕೆ ಯಾವುದು ಮೂಢನಂಬಿಕೆ ಅನ್ನುವಂಥ ವರ್ಗೀಕರಣ ಮಾಡೋದೇ ಭಾಳ ಕಷ್ಟ ಸಾಧ್ಯವನ್ನುವಂಥ ಕೆಲಸ ಹಿಂದಿನ ಕರ್ನಾಟಕ ಘನ ಸರ್ಕಾರ ಮೂಢನಂಬಿಕೆಗಳ ಶಾಸನದ ವಿರುದ್ಧವಾಗಿ ಒಂದು ಶಾಸನವನ್ನು ತರಬೇಕು ಅನ್ನುವಂಥ ಹೊರಟಾಗ ಅನೇಕ ಟೀಕೆ ಟಿಪ್ಪಣಿಗಳು ಮತ್ತು ಚರ್ಚೆ ವಿರೋಧಗಳು ಬಂದು ಅಂಥ ಸಂದರ್ಭದಲ್ಲಿ ಕೆಲವು ಮುಖ್ಯವಾದ ವಿಷಯಗಳ ಬಗ್ಗೆ ಈಗಾಗಲೇ ಮೂಢನಂಬಿಕೆಗಳ ವಿರುದ್ಧವಾಗಿ ಶಾಸನಗಳನ್ನು ಮಾಡಿಸಿ, ಅದರಲ್ಲೂ ಮಹಿಳೆಯರೇ ಹೆಚ್ಚಾಗಿ ಪುರುಷರಿಗಿಂತ ಮೂಢನಂಬಿಕೆಗಳು ಉಳ್ಳವರು ಅನ್ನುವಂಥ ಭಾವನೆ ಜಗಜಗಿತವಾಗಿದೆ. ಆದರೆ ಪುರುಷರೇನಿಲ್ಲ ಅಂತಲ್ಲ, ಹೆಚ್ಚು ಭಾಗ ಮಹಿಳೆಯರು ಇದ್ದಾರೆ ಅನ್ನುವಂಥ ಭಾವನೆ ಬರ್ತಾಯಿದೆ. ಅದಕ್ಕೆ ಮುಖ್ಯ ಕಾರಣ ಅವರಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇತ್ತು ಆವತ್ತಿನ ಕಾಲದಲ್ಲಿ. ಈಗ ಎಲ್ಲರೂ ಸಮ ವಿದ್ಯೆಯನ್ನು ಕಲಿತಾ ಇದ್ದಾರೆ, ವೈಜ್ಞಾನಿಕ ಮಟ್ಟದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರಾಪಂಚಿಕ ಜ್ಞಾನ ಮತ್ತು ಅರಿವು ಅವರಲ್ಲಿ ಮೂಡಿದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ನಾವು ಹಿಂದೆ ಗ್ರಾಮೀಣ ಪ್ರದೇಶದಲ್ಲಿ, ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಮೂಢನಂಬಿಕೆಗಳ ತವರೂರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕಂದಕಾರಗಳನ್ನು ಅವತ್ತಿನ ಪದ್ಧತಿಗಳು ಏನು ಹಳ್ಳಿಗಳಲ್ಲಿ ನಡೀತಿದ್ವು ಅಂತ ಎಲ್ಲ ಪದ್ಧತಿಗಳ ರೂವಾರಿಗಳಾಗಿ ಮಹಿಳೆಯರನ್ನ ಪುರುಷರು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಪ್ರಗತಿಶೀಲವಾದಂಥ ಚಿಂತನೆಗಳು ಇವತ್ತು ನಡೆದಿದ್ದಾವೆ. ಆ ನಿಟ್ಟಿನಲ್ಲಿ ಮೂಢನಂಬಿಕೆಗಳು ತೊಲಗ್ತಾ ಇದ್ದಾವೆ ಅಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಅದು ತೊಲಗ್ತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ದೆಸೆಯಲ್ಲಿ ಇವತ್ತು ಬೆಳಕನ್ನು ಚೆಲ್ಲಿದ್ದಾರೆ. ಅಂಥ ಶ್ರೀಮತಿ ಜಾಹ್ನವಿಯವರು ಭಾಳ ಉತ್ತಮವಾದಂಥ ಮಾತುಗಳನ್ನು ಆಡಿದ್ದಾರೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡು, ಇವತ್ತಿನ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ 23 ದಿನಗಳ ಕಾಲ ಅಚ್ಚುಕಟ್ಟಾಗಿ ಬರಲಿಕ್ಕೆ ಅನೇಕ ಶ್ರಮ ಇದೆ. ಇವತ್ತು ನಾಡಗೀತೆ ಮತ್ತು ಸಂಗೀತವನ್ನು ಹೇಳಿದಂಥ ನಮ್ಮ ಅದಮ್ಯ ಕಲಾ ತಂಡ, ಅದರ ನೇತೃತ್ವ ವಹಿಸಿರುವಂಥ ಶ್ರೀಮತಿ ಗೀತಾ ಮಹಾಂತೇಶ್ ಮತ್ತು ಅವರ ಬಳಗ ನಮಗೆ ಜೊತೆಯಲ್ಲಿ ಈಗ ಅನೇಕ ದಿನದ ಕಾರ್ಯಕ್ರಮವನ್ನು ಅವರು ಸಂಗೀತ ಸುದ್ದಿಯನ್ನು ಹರಿಸಿದ್ದಾರೆ. ಅವರಿಗೆ ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವರೇ ಸ್ವತಃ ಎಲ್ಲ ನಮ್ಮ ತಂಡದವರು ಇವತ್ತು 5-6 ತಂಡಗಳು ನಮ್ಮ ಜೊತೆಗೆ ಇವತ್ತು ಪ್ರತಿನಿತ್ಯ ಹಾಡುಗಳನ್ನು ಹೇಳಲಿಕ್ಕೆ ಬರುವಂಥವರೆಲ್ಲರೂ ತಂಡಗಳಿರ್ಬೋದು, ಉಪನ್ಯಾಸಕ ವರ್ಗ ಇರ್ಬೋದು, ಮತ್ತು ಎಲ್ಲ ಪ್ರತಿಯೊಬ್ಬ ಸಾಹಿತ್ಯರು ಇರ್ಬೋದು. ಯಾವುದೇ ಸಾಹಿತ್ಯ ಪರಿಷತ್ತಿನ ನುಡಿತೇರನ್ನು ಹೇಳಲಿಕ್ಕೆ ಎಲ್ಲರೂ ಕೈ ಜೋಡಿಸಿರುವಂಥ ಈ ಸಂದರ್ಭದಲ್ಲಿ ನಾವು ಸಾಹಿತ್ಯ ಪರಿಷತ್ತು ನಾವು ಕೈ ಮುಗಿದು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸೋದು ಬಿಟ್ಟರೆ ಇನ್ನೇನು ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅಂಥ ನುಡಿತೇರನ್ನು ಹೇಳಲಿಕ್ಕೆ ಪ್ರತಿಯೊಬ್ಬರು ಈ ಮಾಧ್ಯಮದವರೊಂದಿಗೂ ಇತ್ತೀಚಿನ ದಿನಗಳಲ್ಲಿ ಭಾಳ ಉತ್ತಮವಾಗಿ ನಮ್ಮ ಕಾರ್ಯಕ್ರಮವನ್ನು ಬಿಂಬಿಸ್ತಾ ಇದ್ದಾರೆ. ಅದರಲ್ಲಿ ಯೂಟ್ಯೂಬು ಮತ್ತು ಫೇಸ್ಬುಕ್ನಲ್ಲಿ ವಿಶ್ವಾದ್ಯಂತ, ದೇಶಾದ್ಯಂತ, ನಾಡಿನಾದ್ಯಂತ ಎಲ್ಲ ಕನ್ನಡದ ಮನಸ್ಸುಗಳು ಮೆಚ್ಚಿ ನಮಗೆ ಫೋನ್ಗಳ ಮೂಲಕ ಮತ್ತು ವಾಟ್ಸಪ್ಗಳ ಮೂಲಕ ಕಳಿಸಿ ಮತ್ತಷ್ಟು ಉದ್ಯಮಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತಾಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ತಾಯಿ ಭುವನೇಶ್ವರಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳವನ್ನು ಆಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಶ್ರೀಗರಣಂ ಗೆಲ್ಗೆ, ಶ್ರೀಗರಣಂ ಬಾಳ್ಗೆ. ಶುಭ. ರಾಗ ಮಾಡೋಣ ಬಂದಿರ
ಕನ್ನಡ ನುಡಿ ಕನ್ನಡವೇ ಹಾಡು, ಕನ್ನಡ ನುಡಿ ಕನ್ನಡವೇ ಹಾಡು, ಕನ್ನಡ ನೆಲ ಕನ್ನಡವೇ ಹಾಡು, ಕನ್ನಡವೇ ಹಾಡು, ಕನ್ನಡ ನುಡಿ ಕನ್ನಡವೇ ಹಾಡು, ಕನ್ನಡ ನುಡಿ ಕನ್ನಡವೇ ಹಾಡು, ಕನ್ನಡ ನೆಲ ಕನ್ನಡವೇ ಹಾಡು, ಕನ್ನಡವೇ ಹಾಡು. ಕಡಲ ಕಡೆಯ ಸ್ಪರ್ಶಗಿರಿಯ ಮಲೆಯ ನಾಡ ಬೆಳಗು, ಕಡಲ ಕಡೆಯ ಸ್ಪರ್ಶಗಿರಿಯ ಮಲೆಯ ನಾಡ ಬೆಳಗು, ಬಯಲ ಮೀನು ಬೆಳೆಯ ಮೀನು ಮಿನ್ನಾಡದ ಬೆಳಗು, ಬಯಲ ಮೀನು ಬೆಳೆಯ ಮೀನು ಮಿನ್ನಾಡದ ಬೆಳಗು. ತೆಂಗು ತೂಗಿ ಮಾವು ಮಾಗಿ ಗೋಧಿ ರಾಗಿ ಜೋಳ, ತೆಂಗು ತೂಗಿ ಮಾವು ಮಾಗಿ ಗೋಧಿ ರಾಗಿ ಜೋಳ, ಒಡಲ ತುಂಬ ಹುಡಿ ತುಂಬುವ ಹೊಸಗೊಳಿಸುವ ಭಾರ, ಹೊಸಗೊಳಿಸುವ ಭಾರ. ಕನ್ನಡ ನುಡಿ ಕನ್ನಡವೇ ಹಾಡು, ಕನ್ನಡ ನುಡಿ ಕನ್ನಡವೇ ಹಾಡು, ಕನ್ನಡ ನೆಲ ಕನ್ನಡವೇ ಹಾಡು, ಕನ್ನಡವೇ ಹಾಡು. ಕುಂಬರನ್ನ ಕುಮಾರವ್ಯಾಸ ರಾಘವಾಂಗ ಹರಿಹರ, ಕುಂಬರನ್ನ ಕುಮಾರವ್ಯಾಸ ರಾಘವಾಂಗ ಹರಿಹರ, ನರಹರಿ ಲಕ್ಷ್ಮೀಶ ಬಸವ ವಚನಕಾರ ಶರಣರ, ನರಹರಿ ಲಕ್ಷ್ಮೀಶ ಬಸವ ವಚನಕಾರ ಶರಣರ, ವ್ಯಾಸ ಕನಕ ದಾಸ ಪುರಂದರ ವಾದಿರಾಜರ, ವ್ಯಾಸ ಕನಕ ದಾಸ ಪುರಂದರ ವಾದಿರಾಜರ.